ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಿನಲ್ಲಿ, ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ಯಾವಾಗ್ಲೂ ನಗುತ್ತಿರೋವ, ಎಲ್ಲರನ್ನೂ ನಗಿಸೋವ, ಏನ್ ಮಾರಾಯ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳಿದ ತಕ್ಷಣ ಎಲ್ಲ ಸೂಪರ್ ಅಂತ ಹೇಳೋ ವ್ಯಕ್ತಿ. ಆ ವ್ಯಕ್ತಿಯ ಫೋನ್ಗೆ ಯಾವಾಗ ಕರೆ ಮಾಡಿದ್ರೂ ಅವನ ದನೆಯಲ್ಲಿ ಒಂದು ಎನರ್ಜಿ ಇರುತ್ತೆ, ಒಂದು ಜೋಕ್ ಇರುತ್ತೆ. ಅವನ ಸುತ್ತಮುತ್ತ ಇರೋವರಿಗೆಲ್ಲ ಅವನು ಒಂದು ಸ್ಟ್ರೆಸ್ ಬಸ್ಟರ್ ಇದ್ದ ಹಾಗೆ. ಎಲ್ಲರ ಸಮಸ್ಯೆ ಕೇಳ್ತಾನೆ, ಎಲ್ಲರಿಗೂ ಸಮಾಧಾನ ಹೇಳ್ತಾನೆ, ಎಲ್ಲರ ಕಣ್ಣೀರು ಒರೆಸ್ತಾನೆ. ಆದ್ರೆ ಒಂದು ರಾತ್ರಿ ಆ ವ್ಯಕ್ತಿ ತನ್ನ ಮನೆಯ ಒಂದು ಮೂಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ಫೋನ್ ಸ್ವಿಚ್ ಆಫ್ ಮಾಡಿ ಯಾರಿಗೂ ಕಾಣದ ಹಾಗೆ ಕಣ್ಣೀರು ಸುರಿಸ್ತಾ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವನು ಎಂದೂ ತನ್ನ ನೋವನ್ನು ತೋರಿಸಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವನಿಗೆ ಗೊತ್ತು, ತಾನು ಅತ್ತರೆ, ತಾನು ದುಃಖಪಟ್ಟರೆ ಯಾರು ಬಂದು ಸಮಾಧಾನ ಹೇಳ್ತಾರೆ. ತಾನೇ ಎಲ್ಲರಿಗೂ ಆಧಾರಸ್ತಂಭ ಆಗಿರೋವಾಗ ತಾನು ಬಿದ್ರೆ ಇಡೀ ಮನೆ, ಇಡೀ ಸ್ನೇಹ ಬಳಗ ಕುಸಿದು ಬೀಳುತ್ತೆ ಅನ್ನೋ ಭಯ ಅವನಿಗೆ. ಹಾಗಾಗಿ ಅವನು ತನ್ನ ನೋವನ್ನ ನುಂಗಿಕೊಂಡು ಮುಖದ ಮೇಲೆ ಒಂದು ನಗುವಿನ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾನೆ. ಇದು ಬರೀ ಒಂದು ಕಥೆಯಲ್ಲ ಸ್ನೇಹಿತರೆ, ಇದು ಇಂದಿನ ಕೋಟ್ಯಾಂತರ ಜನರ ಜೀವನ. ಅಮ್ಮ ಮನೆಯಲ್ಲಿ ಎಷ್ಟೇ ಆಯಾಸ ಆಗಿದ್ರೂ ಮಗುವಿನ ಮುಂದೆ ನಗ್ತಾ ಊಟ ಬಡಿಸ್ತಾಳೆ. ಅಪ್ಪ ಆಫೀಸಿನಲ್ಲಿ ಎಷ್ಟೇ ಬೈಸ್ಕೊಂಡ್ರೂ ಮನೆಗೆ ಬರುವಾಗ ಮಗುವಿನ ಮುಂದೆ ನಗುನಗುತ್ತಾ ಏನ್ ಪುಟ್ಟ, ಸ್ಕೂಲ್ ಹೇಗಿತ್ತು ಅಂತ ಕೇಳ್ತಾನೆ. ಒಬ್ಬ ಶಿಕ್ಷಕ ತನ್ನ ಸ್ವಂತ ಜೀವನದ ಸಮಸ್ಯೆಗಳನ್ನ ಮರೆತು ಕ್ಲಾಸ್ರೂಮಿನಲ್ಲಿ ಮಕ್ಕಳಿಗೆ ಜೋಕ್ ಹೇಳಿ ನಗಿಸ್ತಾನೆ. ಒಬ್ಬ ಸ್ನೇಹಿತ ತನ್ನ ಮುರಿದ ಹೃದಯವನ್ನ ಮುಚ್ಚಿಟ್ಟು ಬೇರೆಯವರ ಹೃದಯ ಮುರಿದಾಗ ಸಾಂತ್ವನ ಹೇಳ್ತಾನೆ. ಇದನ್ನೇ ನಮ್ಮ ಹಿರಿಯರು ಒಂದು ಮಾಟಿನಲ್ಲಿ ಹೇಳಿದ್ದಾರೆ: ನಗುವ ಹೂವಿನ ಹಿಂದೆ ಸಾವಿರಾರು ಮುಳ್ಳುಗಳಿರುತ್ತವೆ, ನಗಿಸುವ ಮನುಷ್ಯನ ಹಿಂದೆ ನಗಲಾರದಷ್ಟು ನೋವುಗಳಿರುತ್ತವೆ. ಎಷ್ಟು ಸತ್ಯವಾದ ಮಾತಿದು. ಒಂದು ಗುಲಾಬಿ ಹೂವನ್ನು ನೋಡಿ, ಅದರ ಸೌಂದರ್ಯ, ಅದರ ಪರಿಮಳ ನಮ್ಮನ್ನ ಸೆಳೆಯುತ್ತೆ. ಆದ್ರೆ ಆ ಹೂವಿನ ಕೆಳಗಿನ ಕಾಂಡದಲ್ಲಿ ಎಷ್ಟು ಮುಳ್ಳುಗಳಿವೆ ಅನ್ನೋದು ಯಾರಿಗೂ ಕಾಣಿಸಲ್ಲ. ಆ ಮುಳ್ಳುಗಳೇ ಆ ಹೂವನ್ನ ರಕ್ಷಣೆ ಮಾಡ್ತಾ ಇರೋದು. ಆದ್ರೆ ಅವೇ ಮುಳ್ಳುಗಳು ಆ ಗಿಡಕ್ಕೆ ನಿರಂತರ ನೋವು ಕೂಡ ಆಗಿರಬಹುದು. ಅದೇ ರೀತಿ ಯಾವ ವ್ಯಕ್ತಿ ಬೇರೆಯವರನ್ನ ನಗಿಸ್ತಾನೋ, ಬೇರೆಯವರಿಗೆ ಸಾಂತ್ವನ ಕೊಡ್ತಾನೋ, ಬೇರೆಯವರ ಕಣ್ಣೀರೂರಿಸ್ತಾನೋ, ಆ ವ್ಯಕ್ತಿ ತನ್ನ ಸ್ವಂತ ಕಣ್ಣೀರನ್ನ ಯಾರಿಗೂ ತೋರಿಸದೆ ಒಬ್ಬಂಟಿಯಾಗಿ ಸಹಿಸಿಕೊಳ್ತಾ ಇರ್ತಾನೆ. ಯಾಕೆ ಹೀಗಾಗುತ್ತೆ? ಯಾಕೆ ಒಬ್ಬ ಮನುಷ್ಯ ತನ್ನ ನೋವನ್ನ ಮುಚ್ಚಿಟ್ಟು ಬೇರೆಯವರಿಗೆ ಸಂತೋಷ ಹಂಚ್ತಾನೆ? ಇದು ದೌರ್ಬಲ್ಯವೋ ಅಥವಾ ಶಕ್ತಿಯೋ? ಇದು ಒಳ್ಳೆಯ ಗುಣವೋ ಅಥವಾ ಸ್ವಯಂ ಹಿಂಸೆಯೋ? ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ನಮಗೆ ಒಂದು ಆಳವಾದ ಸತ್ಯ ಗೋಚರ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಎರಡು ಪ್ರಪಂಚಗಳಿರುತ್ತವೆ. ಒಂದು ಹೊರಗಿನ ಪ್ರಪಂಚ, ಇನ್ನೊಂದು ಒಳಗಿನ ಪ್ರಪಂಚ. ಹೊರಗಿನ ಪ್ರಪಂಚದಲ್ಲಿ ನಾವು ಎಲ್ಲರಿಗೂ ಒಂದು ಚಿತ್ರ ತೋರಿಸ್ತೀವಿ. ಆದ್ರೆ ಒಳಗಿನ ಪ್ರಪಂಚದಲ್ಲಿ ನಾವು ಒಬ್ಬಂಟಿಯಾಗಿ ನಮ್ಮದೇ ಯುದ್ಧ ಮಾಡ್ತಾ ಇರ್ತೀವಿ. ಈ ಯುದ್ಧ ಯಾರಿಗೂ ಕಾಣಲ್ಲ, ಯಾಕಂದ್ರೆ ನಾವು ಅದನ್ನ ಮುಚ್ಚಿಡುವುದರಲ್ಲಿ ಪರಿಣತರಾಗಿ ಬಿಟ್ಟಿದ್ದೀವಿ. ಆದ್ರೆ ಒಂದು ಮಾತು ನೆನಪಿಡಿ, ಎಷ್ಟು ದಿನ ಒಬ್ಬ ಮನುಷ್ಯ ತನ್ನ ನೋವನ್ನ ಮುಚ್ಚಿಟ್ಟು ಬದುಕ್ತಾನೆ? ಎಷ್ಟು ದಿನ ಆ ಮುಖವಾಡ ಧರಿಸ್ತಾ ಇರಬಹುದು? ಒಂದಲ್ಲ ಒಂದು ದಿನ ಆ ಮುಖವಾಡ ಕಳಚಿ ಬೀಳುತ್ತೆ. ಆಗ ಏನಾಗತ್ತೆ? ಆ ವ್ಯಕ್ತಿ ಸಂಪೂರ್ಣ ಒಡೆದು ಹೋಗ್ತಾನಾ ಅಥವಾ ಅವನಿಗೆ ಯಾವುದಾದರೂ ದಾರಿ ಸಿಗುತ್ತಾ? ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು? ನಮ್ಮ ಒಳಗಿನ ನೋವನ್ನ ಹೇಗೆ ನಿಭಾಯಿಸಬೇಕು? ಆದರೆ ಅದೇ ಸಮಯದಲ್ಲಿ ನಮ್ಮ ಒಳ್ಳೆಯತನವನ್ನ, ನಮ್ಮ ಕರುಣೆಯನ್ನ ಕಳೆದುಕೊಳ್ಳದೆ ಹೇಗೆ ಬದುಕಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ನಾವಿವತ್ತು ಆಳವಾಗಿ ಚರ್ಚೆ ಮಾಡೋಣ. ಈ ಪ್ರಯಾಣದಲ್ಲಿ ನಾವು ನೋಡ್ತೀವಿ, ಯಾಕೆ ಕೆಲವರು ಯಾವಾಗ್ಲೂ ಬೇರೆಯವರ ಸಂತೋಷಕ್ಕಾಗಿ ತಮ್ಮ ನೋವನ್ನ ತ್ಯಾಗ ಮಾಡ್ತಾರೆ. ಈ ರೀತಿಯ ಬದುಕು ಒಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಮತ್ತು ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಈ ಬಗ್ಗೆ ಏನು ಬೋಧನೆ ಕೊಡ್ತಾನೆ ಅನ್ನೋದನ್ನ ಕೂಡ ತಿಳಿದುಕೊಳ್ತೀವಿ. ಬನ್ನಿ, ಈ ಆಳವಾದ ಪ್ರಯಾಣವನ್ನ ಒಟ್ಟಿಗೆ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗ ನಾವು ಆಳವಾಗಿ ಯೋಚಿಸೋಣ. ಯಾಕೊಬ್ಬ ಮನುಷ್ಯ ಬೇರೆಯವ್ರನ್ನ ನಗ್ಸೋ ಕೆಲಸ ಮಾಡ್ತಾನೆ? ಇದರ ಹಿಂದೆ ಒಂದು ಆಳವಾದ ಮಾನಸಿಕ ಕಾರಣ ಇರುತ್ತೆ. ಚಿಕ್ಕಂದಿನಲ್ಲಿ ಕೆಲವರಿಗೆ ಮನೆಯಲ್ಲಿ ಜಗಳ, ಕಷ್ಟ, ಬಡತನ ಇದ್ದಿರಬಹುದು. ಅಂಥ ಮನೆಯಲ್ಲಿ ಬೆಳೆದ ಮಗು ತನ್ನ ಅಪ್ಪ ಅಮ್ಮನ ಜಗಳ ನಿಲ್ಲಿಸಲು, ಮನೆಯ ವಾತಾವರಣ ಸ್ವಲ್ಪ ಹಗುರ ಮಾಡಲು ಒಂದು ಜೋಕ್ ಹೇಳ್ತಿತ್ತು, ಒಂದು ಮುಗ್ಧ ನಗು ತೋರಿಸ್ತಿತ್ತು. ಆ ಸಣ್ಣ ಮಗುವಿಗೆ ಅರ್ಥ ಆಗ್ತಿರ್ಲಿಲ್ಲ, ಆದರೆ ಅವನ ಮನಸ್ಸಿನಲ್ಲಿ ಒಂದು ನಂಬಿಕೆ ಬೇರೂರು ಬಿಡ್ತಿತ್ತು. ನಾನು ನಕ್ಕರೆ, ನಾನು ಬೇರೆಯವ್ರನ್ನ ನಗಿಸಿದ್ರೆ ಮಾತ್ರ ನನಗೆ ಪ್ರೀತಿ ಸಿಗುತ್ತೆ, ನನಗೆ ಸ್ಥಾನ ಸಿಗುತ್ತೆ ಅಂತ. ಈ ನಂಬಿಕೆ ಆ ಮಗು ದೊಡ್ಡವನಾದಂತೆಲ್ಲ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಶಾಲೆಯಲ್ಲಿ ಎಲ್ಲರನ್ನ ನಗಿಸೋ ಹುಡುಗ, ಕಾಲೇಜ್ನಲ್ಲಿ ಎಲ್ಲರಿಗೂ ಫನಿ ಫ್ರೆಂಡ್, ಆಫೀಸ್ನಲ್ಲಿ ಎಲ್ಲರಿಗೂ ಎನರ್ಜಿ ಕೊಡೋ ಕುಲೀಗ್, ಇವರು ಎಲ್ಲ ಒಂದು ರೀತಿಯ ಎಮೋಷನಲ್ ಲೇಬರ್ ಮಾಡ್ತಾ ಇರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಅವರ ಸಂತೋಷ ಒಂದು ಸೇವೆಯಾಗಿ ಬದಲಾಗ್ಬಿಟ್ಟಿರುತ್ತೆ.
ಬೇರೆಯವರ ಮುಖದಲ್ಲಿ ನಗು ತರೋದೇ ಅವರ ಜವಾಬ್ದಾರಿ ಆಗ್ಬಿಟ್ಟಿರುತ್ತೆ. ತಮ್ಮ ಸ್ವಂತ ಸಂತೋಷ ಯಾವತ್ತೋ ಹಿಂದೆ ಬಿದ್ದು ಹೋಗಿರುತ್ತೆ. ಇಲ್ಲಿ ಒಂದು ಆಳವಾದ ಸತ್ಯ ಇದೆ. ಬೇರೆಯವರನ್ನ ಸಂತೋಷಪಡಿಸೋದು ಕೆಟ್ಟ ಗುಣ ಅಲ್ಲ. ಆದ್ರೆ ಆ ಸಂತೋಷಪಡಿಸೋ ಕೆಲಸ ಸ್ವಯಂ ಮರವಿನ ಮಟ್ಟಕ್ಕೆ ಹೋದಾಗ ಅದು ಅಪಾಯಕಾರಿಯಾಗುತ್ತೆ. ಯಾಕಂದ್ರೆ ಮನುಷ್ಯ ಒಂದು ಪಾತ್ರೆ ಇದ್ದ ಹಾಗೆ. ಆ ಪಾತ್ರೆಯಲ್ಲಿ ನೀರಿದ್ರೆ ಮಾತ್ರ ಅದನ್ನ ಬೇರೆಯವರಿಗೆ ಹಂಚಬಹುದು. ಪಾತ್ರೆ ಖಾಲಿಯಾಗಿದ್ರೆ ಎಷ್ಟು ಬಗ್ಗಿಸಿದ್ರೂ ಏನೂ ಬರಲ್ಲ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನ ತಮ್ಮ ಪಾತ್ರೆ ಖಾಲಿಯಾಗಿದ್ರೂ ಬರಿದಾಗಿದ್ರೂ ಬೇರೆಯವರಿಗೆ ಹಂಚೋದನ್ನ ನಿಲ್ಲಿಸಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ತಮ್ಮ ಪಾತ್ರೆಯನ್ನ ಮತ್ತೆ ಹೇಗೆ ತುಂಬಿಸಿಕೊಳ್ಳೋದು ಅಂತ. ಯಾಕಂದ್ರೆ ಅವ್ರಿಗೆ ಯಾರೂ ಎಂದೂ ನಿನಗೆ ಹೇಗಿದೆ ಅಂತ ಕೇಳೇ ಇಲ್ಲ. ಇಲ್ಲೊಂದು ಜೀವನದ ವಾಸ್ತವ ಉದಾಹರಣೆ ತಗೊಳ್ಳಿ. ಒಬ್ಬ ಡಾಕ್ಟರ್ ಇದ್ರು ಅಂತಿಟ್ಕೊಳ್ಳಿ. ಪ್ರತಿದಿನ ಆಸ್ಪತ್ರೆಯಲ್ಲಿ ನೂರಾರು ರೋಗಿಗಳಿಗೆ ಏನೂ ಆಗಲ್ಲ, ಎಲ್ಲ ಸರಿಯಾಗತ್ತೆ ಅಂತ ಧೈರ್ಯ ಕೊಡ್ತಾರೆ. ರೋಗಿಗಳ ಕಣ್ಣೀರು ಒರೆಸ್ತಾರೆ, ಅವರ ಕುಟುಂಬದವರಿಗೆ ಸಮಾಧಾನ ಹೇಳ್ತಾರೆ. ಆದ್ರೆ ಆ ಡಾಕ್ಟರ್ ಸ್ವಂತ ತಂದೆ ತೀರ್ಕೊಂಡಾಗ ಅವರಿಗೆ ಅಳೋಕು ಸಮಯ ಇರಲ್ಲ. ಯಾಕಂದ್ರೆ ಮರುದಿನ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಇನ್ನೊಬ್ಬ ರೋಗಿ ಅವರ ದಾರಿ ಕಾಯ್ತಿರ್ತಾನೆ. ಆ ಡಾಕ್ಟರ್ ತಮ್ಮ ದುಃಖವನ್ನ ಒಳಗೆ ಅದುಮಿಟ್ಟು ಮುಖದ ಮೇಲೆ ಮತ್ತೆ ಆ ಭರವಸೆಯ ನಗು ತಂದು ಮುಂದಿನ ರೋಗಿಯ ಬಳಿ ಹೋಗ್ತಾರೆ. ಇದನ್ನ ನೋಡಿದ್ರೆ ಅನಿಸಲ್ವಾ, ಎಷ್ಟು ದೊಡ್ಡ ತ್ಯಾಗ ಇದು. ಆದ್ರೆ ಈ ತ್ಯಾಗದ ಒಂದು ಕರಾಳ ಮುಖ ಕೂಡ ಇದೆ. ಇಂಥ ಜನ ನಿಧಾನವಾಗಿ ತಮ್ಮ ಒಳಗೆ ಒಂದು ಖಾಲಿತನ ಬೆಳೆಸ್ಕೊಳ್ತಾರೆ. ರಾತ್ರಿ ಮಲಗಿದಾಗ ತಮ್ಮನೆ ತಾವು ಕೇಳ್ಕೊಳ್ತಾರೆ, ನನ್ನ ಬಗ್ಗೆ ಯಾರಿಗೆ ಚಿಂತೆ ಇದೆ? ನಾನು ಎಲ್ಲರಿಗೂ ಆಧಾರ ಆಗ್ತೀನಿ, ಆದ್ರೆ ನನಗೆ ಆಧಾರ ಯಾರು? ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಒಂದು ಆಳವಾದ ಒಂಟಿತನ ಸೃಷ್ಟಿಸುತ್ತೆ. ಎಲ್ಲರ ನಡುವೆ ಇದ್ರೂ, ಎಲ್ಲರಿಗೂ ಬೇಕಾದವರಾಡಿದ್ರೂ ಒಳಗೆ ಒಂದು ಬಗೆಯ ಶೂನ್ಯತೆ ಆವರಿಸಿಕೊಳ್ಳುತ್ತೆ. ಇದನ್ನೇ ಮನಃಶಾಸ್ತ್ರಜ್ಞರು ಎಮೋಷನಲ್ ಬರ್ನ್ಔಟ್ ಅಂತ ಕರೀತಾರೆ. ಇದು ದೈಹಿಕ ಆಯಾಸ ಅಲ್ಲ, ಇದು ಮಾನಸಿಕ ಮತ್ತು ಆತ್ಮಿಕ ಆಯಾಸ. ಒಬ್ಬ ಮನುಷ್ಯ ಎಷ್ಟು ದಿನ ಬೇರೆಯವರಿಗಾಗಿ ತನ್ನ ಭಾವನೆಗಳನ್ನ ಬದಿಗಿಟ್ಟು ಬದುಕ್ತಾನೋ ಅಷ್ಟು ದಿನ ಅವನ ಒಳಗಿನ ಬೆಂಕಿ ಆರ್ತಾ ಹೋಗುತ್ತೆ. ಒಂದು ದಿನ ಆ ಬೆಂಕಿ ಸಂಪೂರ್ಣ ಆರಿ ಹೋಗುತ್ತೆ. ಆಗ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಎಲ್ಲರಿಂದ ದೂರ ಆಗ್ತಾನೆ. ಇದ್ದಕ್ಕಿದ್ದಂತೆ ಮಾತಾಡುವುದು ಕಡಿಮೆ ಮಾಡ್ತಾನೆ. ಇದ್ದಕ್ಕಿದ್ದಂತೆ ಸಂಪರ್ಕ ಕಡಿತಗೊಳಿಸ್ತಾನೆ. ಆಗ ಅವನ ಸುತ್ತಮುತ್ತ ಇರೋರಿಗೆ ಆಶ್ಚರ್ಯ ಆಗುತ್ತೆ. ಏನಾಯ್ತು? ಯಾವಾಗ್ಲೂ ಎಷ್ಟು ಖುಷಿಯಾಗಿರ್ತಿದ್ದ, ಈಗ ಯಾಕೆ ಹೀಗೆ? ಆದ್ರೆ ಅದು ಆಶ್ಚರ್ಯಪಡೋ ವಿಷಯ ಅಲ್ಲ, ಅದು ಸಹಜ. ಯಾಕಂದ್ರೆ ಎಷ್ಟು ದಿನ ಒಬ್ಬ ಮನುಷ್ಯ ಸುಳ್ಳು ನಗು ತೋರಿಸ್ತಾ ಇರ್ತಾನೆ. ಇಲ್ಲಿ ಒಂದು ಮುಖ್ಯ ವಿಷಯ ಅರ್ಥ ಮಾಡ್ಕೊಳ್ಬೇಕು. ನೋವನ್ನ ಮುಚ್ಚಿಡೋದು ಮತ್ತು ನೋವನ್ನ ಸಹಿಸಿಕೊಂಡು ಬೇರೆಯವರಿಗೆ ಸಹಾಯ ಮಾಡೋದು ಇವೆರಡು ಬೇರೆ ಬೇರೆ ವಿಷಯಗಳು. ಮೊದಲನೆಯದು ಒಂದು ಗಾಯ, ಎರಡನೆಯದು ಒಂದು ಆಧ್ಯಾತ್ಮಿಕ ಶಕ್ತಿ. ಒಬ್ಬ ಮನುಷ್ಯ ತನ್ನ ನೋವನ್ನ ಅರ್ಥ ಮಾಡಿಕೊಂಡು ಅದನ್ನ ಸ್ವೀಕರಿಸಿ ನಂತರ ಬೇರೆಯವರಿಗೆ ಸಹಾಯ ಮಾಡಿದ್ರೆ ಅದು ಶಕ್ತಿ. ಆದ್ರೆ ತನ್ನ ನೋವನ್ನ ಒಪ್ಪಿಕೊಳ್ಳದೆ ಅದನ್ನ ಮುಚ್ಚಿಟ್ಟು ಬೇರೆಯವರ ಸಂತೋಷದಲ್ಲಿ ತನ್ನ ನೋವನ್ನ ಮರೆಯೋಕೆ ಪ್ರಯತ್ನಪಟ್ರೆ ಅದು ಗಾಯ. ಆ ಗಾಯ ಎಂದೂ ವಾಸಿಯಾಗಲ್ಲ. ಯಾಕಂದ್ರೆ ಅದಕ್ಕೆ ಗಾಳಿ ಬೆಳಕು ಸಿಗೋದೇ ಇಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಪ್ರಪಂಚದ ಅತ್ಯಂತ ಪ್ರಸಿದ್ಧ ಹಾಸ್ಯ ನಟರು, ಕಲಾವಿದರು ತಮ್ಮ ಒಳಗೆ ಅತ್ಯಂತ ಆಳವಾದ ದುಃಖ ಹೊತ್ತಿರ್ತಾರೆ ಅಂತ ಎಷ್ಟೋ ಸಲ ಇತಿಹಾಸ ಸಾಬೀತು ಮಾಡಿದೆ. ಲಕ್ಷಾಂತರ ಜನರನ್ನ ತಮ್ಮ ನಗುವಿನಿಂದ ರಂಜಿಸಿದ ಎಷ್ಟೋ ಕಲಾವಿದರು ಒಂಟಿಯಾಗಿದ್ದಾಗ ಭಯಂಕರ ಖಿನ್ನತೆಯಲ್ಲಿ ಮುಳುಗಿರ್ತಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತಿರೋ ಸತ್ಯ. ಇದು ಯಾಕೆ ಆಗುತ್ತೆ ಅಂದ್ರೆ ಅವರ ವೃತ್ತಿನೇ ಬೇರೆಯವ್ರನ್ನ ನಗಿಸೋದು. ಆ ವೃತ್ತಿಯಲ್ಲಿ ಅವರು ಎಷ್ಟು ಪರಿಣತರಾಗ್ತಾರೋ ಅಷ್ಟೇ ಅವರು ತಮ್ಮ ಸ್ವಂತ ಭಾವನೆಗಳಿಂದ ದೂರ ಆಗ್ತಾ ಹೋಗ್ತಾರೆ. ಇದು ಬರೀ ಡಾಕ್ಟರ್, ಕಲಾವಿದರ ವಿಷಯ ಅಲ್ಲ, ಇದು ನಮ್ಮಲ್ಲಿ ಪ್ರತಿಯೊಬ್ಬರ ವಿಷಯ. ಮನೆಯಲ್ಲಿ ಎಲ್ಲರನ್ನೂ ಒಂದುಗೂಡಿಸಿ ಇಟ್ಕೊಳ್ಳೋ ಅಮ್ಮ, ಆಫೀಸ್ನಲ್ಲಿ ಎಲ್ಲರಿಗೂ ಮೋಟಿವೇಶನ್ ಕೊಡೋ ಟೀಮ್ ಲೀಡರ್, ಸ್ನೇಹಿತರ ಗುಂಪಿನಲ್ಲಿ ಎಲ್ಲರ ಸಮಸ್ಯೆ ಪರಿಹಾರ ಮಾಡೋ ಸಮಸ್ಯೆ ಪರಿಹಾರಕ, ಇವರೆಲ್ಲ ತಮ್ಮ ಪಾತ್ರವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದ್ರೆ ಅವರಿಗೂ ಒಂದು ಪಾತ್ರ ಇದೆ, ಅವರಿಗೂ ಒಂದು ಜೀವನ ಇದೆ, ಅವರಿಗೂ ಭಾವನೆಗಳಿವೆ ಅನ್ನೋದು ಎಲ್ರೂ ಮರ್ತುಬಿಡ್ತಾರೆ. ಈಗ ನಾವು ನೋಡೋಣ, ಆ ಶೂನ್ಯತೆ ಎಷ್ಟು ದಿನ ಮುಚ್ಚಿಟ್ಟಿರ್ಬೋದು? ಒಂದಲ್ಲ ಒಂದು ದಿನ ಆ ಮುಖವಾಡ ಕಳಚಿ ಬೀಳ್ಲೇಬೇಕು. ಇದು ಪ್ರಕೃತಿಯ ನಿಯಮ. ಒಂದು ಬಲೂನ್ಗೆ ಎಷ್ಟು ಗಾಳಿ ತುಂಬಿಸಿದ್ರೂ ಒಂದು ಮಿತಿ ಇರುತ್ತೆ. ಆ ಮಿತಿ ದಾಟಿದ್ರೆ ಅದು ಸಿಡಿದೇ ಸಿಡಿಯತ್ತೆ. ಅದೇ ರೀತಿ ಮನುಷ್ಯನ ಮನಸ್ಸಿಗೂ ಒಂದು ಮಿತಿ ಇದೆ. ಆ ಮಿತಿ ದಾಟೋ ಕ್ಷಣ ಯಾವಾಗ ಬರುತ್ತೆ ಗೊತ್ತಾ? ಸಾಮಾನ್ಯವಾಗಿ ಅದು ಬರೋದು ಯಾವುದೋ ಒಂದು ಸಣ್ಣ ಘಟನೆಯಿಂದ. ಒಂದು ದಿನ ಎಲ್ಲರನ್ನೂ ನಗಿಸೋ ವ್ಯಕ್ತಿ ತನ್ನ ಸ್ನೇಹಿತನ ಬಳಿ ಒಂದು ಸಣ್ಣ ಸಹಾಯ ಕೇಳ್ತಾನೆ ಅಂತಿಟ್ಕೊಳ್ಳಿ. ಆ ಸ್ನೇಹಿತ, ಸಾರಿ ಮಾರಯ್ಯ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾನೆ. ಸಾಮಾನ್ಯ ಸನ್ನಿವೇಶ ಆಗಿದ್ರೆ ಇದು ಏನೂ ಅಲ್ಲ. ಆದರೆ ಆ ಒಂದು ಸಣ್ಣ ನಿರಾಕರಣೆ ಆ ವ್ಯಕ್ತಿಯ ಒಳಗೆ ವರ್ಷಾನುಗಟ್ಟಲೆ ಶೇಖರಣೆಯಾಗಿದ್ದ ನೋವಿನ ಕಟ್ಟೆಯನ್ನ ಒಡೆದು ಬಿಡುತ್ತೆ. ಯಾಕಂದ್ರೆ ಆ ಕ್ಷಣದಲ್ಲಿ ಅವನ ಮನಸ್ಸು ಕೂಗಿ ಹೇಳ್ತಿರುತ್ತೆ, ನಾನು ಎಲ್ಲರಿಗೂ ಯಾವಾಗ್ಲೂ ಸಹಾಯ ಮಾಡ್ತೀನಿ, ಆದ್ರೆ ನನಗೆ ಒಂದ್ಸಲ ಸಹಾಯ ಬೇಕಾದಾಗ ಯಾರೂ ಇಲ್ಲ. ಇಂಥ ಕ್ಷಣದಲ್ಲಿ ಆ ಮನುಷ್ಯ ಎರಡು ದಾರಿಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದು ದಾರಿ, ಮತ್ತೆ ಮುಖವಾಡ ಧರಿಸಿ ಪರವಾಗಿಲ್ಲ ಬಿಡು ಅಂತ ಹೇಳಿ ತನ್ನ ನೋವನ್ನ ಇನ್ನಷ್ಟು ಆಳಕ್ಕೆ ತಳ್ಳೋದು. ಇನ್ನೊಂದು ದಾರಿ, ತನ್ನ ನೋವನ್ನ ಒಪ್ಪುಕೊಂಡು ತನಗೂ ಒಂದು ಭಾವನೆ ಇದೆ,
ತನಗೂ ಆಧಾರ ಬೇಕು ಅಂತ ಒಪ್ಕೊಳ್ಳೋದು. ಎಷ್ಟೋ ಜನ ಮೊದಲನೇ ದಾರಿನೇ ಆಯ್ಕೆ ಮಾಡ್ಕೊಳ್ತಾರೆ, ಆದರೆ ಎರಡನೇ ದಾರಿ ಅವರಿಗೆ ಗೊತ್ತೇ ಇಲ್ಲ. ಅವರು ಎಂದೂ ಆ ದಾರಿಯಲ್ಲಿ ನಡೆದೇ ಇಲ್ಲ. ಇಲ್ಲಿ ನಾವೊಂದು ಜೀವನದ ಘಟನೆ ನೋಡೋಣ. ಒಬ್ಬ ಮಹಿಳೆ ಎದುರು, ಅವರ ಹೆಸರು ಬದಲಿಸಿ ಹೇಳ್ತೀನಿ, ಅವರನ್ನ ಲತಾ ಅಂತ ಕರೆಯೋಣ. ಲತಾ ಮನೆಯಲ್ಲಿ, ಆಫೀಸ್ನಲ್ಲಿ, ಸ್ನೇಹಿತರ ಗುಂಪಿನಲ್ಲಿ ಎಲ್ಲರಿಗೂ ಸ್ಟ್ರಾಂಗ್ ವುಮನ್ ಅಂತ ಪ್ರಸಿದ್ಧಿ ಪಡೆದಿದ್ರು. ಗಂಡ ತೀರಿಕೊಂಡಾಗ್ಲೂ 2 ಮಕ್ಕಳನ್ನ ಒಬ್ಬಂಟಿಯಾಗಿ ಬೆಳೆಸ್ತಾ ಎಂದೂ ಯಾರ ಮುಂದೂ ಅಳ್ಳಿಲ್ಲ. ನಾನು ಸ್ಟ್ರಾಂಗ್ ಆಗಿರಬೇಕು, ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನೇ ಆಧಾರ ಅಂತ ಅಂದುಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದು ಮುಖದ ಮೇಲೆ ಒಂದು ಗಟ್ಟಿ ನಗು ತಂದು ಮಕ್ಕಳ ಮುಂದೆ ಎಂದೂ ದುರ್ಬಲರಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಆದರೆ ಒಂದು ರಾತ್ರಿ ಮಕ್ಕಳಿಬ್ಬರೂ ಮಲಗಿದ ನಂತರ ಲತಾ ಅಡುಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ಗಂಡನ ಫೋಟೋ ಎದುರಿಗಿಟ್ಕೊಂಡು ಇಡೀ ಜೀವನದ ಎಲ್ಲಾ ನೋವನ್ನ ಒಂದೇ ಸಲಕ್ಕೆ ಕಣ್ಣೀರಾಗಿ ಸುರಿಸಿದ್ರು. ಆ ಕ್ಷಣದಲ್ಲಿ ಅವರಿಗನ್ನಿಸ್ತು, ನಾನು ಇಷ್ಟು ವರ್ಷ ಎಲ್ಲರಿಗೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡೆ, ಆದರೆ ನಾನು ಎಂದೂ ನನ್ನ ದುಃಖವನ್ನ ಪೂರ್ತಿಯಾಗಿ ಅನುಭವಿಸಲೇ ಇಲ್ಲ. ನಾನು ಅದನ್ನ ಬರೀ ಮುಚ್ಚಿಟ್ಟೆ, ಅದನ್ನ ಗುಣಪಡಿಸಿಕೊಳ್ಳಲೇ ಇಲ್ಲ. ಇದು ಎಷ್ಟು ಮುಖ್ಯವಾದ ಪಾಠ ಅಂದ್ರೆ, ನೋವನ್ನ ಮುಚ್ಚಿಡೋದು ಮತ್ತು ನೋವನ್ನ ಗುಣಪಡಿಸಿಕೊಳ್ಳೋದು ಇವೆರಡು ಬೇರೆ ಬೇರೆ ಕ್ರಿಯೆಗಳು. ಮುಚ್ಚಿಡೋದು ಅಂದ್ರೆ ಆ ನೋವನ್ನ ಒಂದು ಡಬ್ಬಲಲ್ಲಿ ಹಾಕಿ ಮನಸ್ಸಿನ ಮೂಲೆಯಲ್ಲಿ ಎಸೆಯೋದು. ಗುಣಪಡಿಸಿಕೊಳ್ಳೋದು ಅಂದ್ರೆ ಆ ನೋವನ್ನ ಮುಖಾಮುಖಿಯಾಗಿ ಎದುರಿಸಿ, ಅದರ ಜೊತೆ ಮಾತಾಡಿ, ಅದನ್ನ ಸ್ವೀಕರಿಸಿ, ಅದರಿಂದ ಕಲಿತು ಮುಂದೆ ಸಾಗೋದು. ಎಷ್ಟೋ ಜನ ಮೊದಲನೇ ಕೆಲಸ ಮಾಡ್ತಾರೆ, ಆದರೆ ಎರಡನೇ ಕೆಲಸ ಮಾಡೋದೇ ಇಲ್ಲ. ಲತಾ ಅವರ ಕಥೆಯಲ್ಲಿ ಒಂದು ತಿರುವಿದೆ. ಆ ರಾತ್ರಿ ಅತ್ತ ನಂತರ ಮರುದಿನ ಬೆಳಗ್ಗೆ ಲತಾ ತಮ್ಮ ಅಕ್ಕನ ಬಳಿ ಫೋನ್ ಮಾಡಿ ಮೊದಲ ಸಲ ತಮ್ಮ ನೋವಿನ ಬಗ್ಗೆ ಮಾತಾಡಿದ್ರು. ಅಕ್ಕ, ನನಗೆ ತುಂಬಾ ಕಷ್ಟ ಆಗ್ತಿದೆ, ನನಗೆ ಸ್ವಲ್ಪ ಸಹಾಯ ಬೇಕು ಅಂತ ಮೊದಲ ಸಲ ಒಪ್ಕೊಂಡ್ರು. ಆ ಕ್ಷಣ ಲತಾಗೆ ತುಂಬಾ ಕಷ್ಟ ಆಯಿತು, ತುಂಬಾ ಮುಜುಗರ ಆಯಿತು. ಆದರೆ ಆ ಒಂದು ಮಾತು, ಆ ಒಂದು ಒಪ್ಪಿಕೊಳ್ಳುವಿಕೆ ಅವರ ಜೀವನವನ್ನೇ ಬದಲಿಸಿಬಿಟ್ಟಿತು. ಯಾಕಂದ್ರೆ ಆ ದಿನದಿಂದ ಅವರು ಒಬ್ಬಂಟಿಯಾಗಿ ಎಲ್ಲಾ ಭಾರ ಹೊರೋದನ್ನ ನಿಲ್ಲಿಸಿದ್ರು, ಬೇರೆಯವರ ಸಹಾಯ ತಗೊಳ್ಳೋಕೆ ಶುರು ಮಾಡಿದ್ರು. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ತಮ್ಮ ನೋವನ್ನ ಒಪ್ಪುಕೊಳ್ಳೋದು, ಬೇರೆಯವರ ಸಹಾಯ ಕೇಳೋದು ಇದು ದೌರ್ಬಲ್ಯವಾ? ಖಂಡಿತ ಇಲ್ಲ. ಇದು ನಿಜವಾದ ಧೈರ್ಯ. ಯಾಕಂದ್ರೆ ಯಾವ ಮನುಷ್ಯ ತನ್ನ ದುರ್ಬಲತೆಯನ್ನ ಒಪ್ಕೊಳ್ತಾನೋ ಆ ಮನುಷ್ಯ ಅತ್ಯಂತ ಧೈರ್ಯಶಾಲಿ. ಯಾಕಂದ್ರೆ ಸಮಾಜದಲ್ಲಿ ನಾವು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು, ಅಳಬಾರ್ದು, ಭಯ ತೋರಿಸಬಾರ್ದು ಅಂತ ಕಲ್ತಿದ್ದೀವಿ. ಆದ್ರೆ ನಿಜವಾದ ಶಕ್ತಿ ಇರೋದು ತೋರಿಸಿಕೊಳ್ಳೋದರಲ್ಲ, ಒಪ್ಪುಕೊಳ್ಳೋದರಲ್ಲಿ. ಇನ್ನೊಂದು ಮುಖ್ಯ ವಿಷಯ ಗಮನಿಸಿ. ಮುಖವಾಡ ಕಳಚಿ ಬೀಳೋ ಕ್ಷಣ ಯಾವಾಗ್ಲೂ ಒಂದು ಕೆಟ್ಟ ಘಟನೆ ಅಲ್ಲ, ಅದೊಂದು ರೀತಿಯ ಆಶೀರ್ವಾದ ಕೂಡ ಆಗಿರಬಹುದು. ಯಾಕಂದ್ರೆ ಆ ಕ್ಷಣದಲ್ಲೇ ಮನುಷ್ಯನಿಗೆ ತನ್ನ ನಿಜವಾದ ಸ್ಥಿತಿ ಗೊತ್ತಾಗೋದು. ಆ ಕ್ಷಣದಲ್ಲೇ ಬದಲಾವಣೆಯ ಬೀಜ ಬಿತ್ತಲ್ಪಡೋದು. ಒಂದು ಬೀಜ ಮಣ್ಣಿನ ಒಳಗೆ ಒಡೆಯದೇ ಇದ್ರೆ ಗಿಡ ಬೆಳೆಯಲ್ಲ ಅಲ್ವಾ? ಅದೇ ರೀತಿ ಮನುಷ್ಯನ ಮುಖವಾಡ ಒಡೆಯದೇ ಇದ್ರೆ ಅವನ ಒಳಗಿನ ನಿಜವಾದ ಶಕ್ತಿ ಬೆಳೆಯೋದೇ ಇಲ್ಲ. ಸ್ನೇಹಿತರೆ, ಲತಾ ಅವರ ಕಥೆಯಿಂದ ನಾವು ಕಲಿತ ಪಾಠ ಮುಂದುವರಿಸೋಣ. ಮುಖವಾಡ ಕಳಚಿಬಿದ್ದ ನಂತರ ಏನಾಗತ್ತೆ? ಒಬ್ಬ ಮನುಷ್ಯ ಹೇಗೆ ಮುಂದೆ ಸಾಗ್ತಾನೆ? ಇಲ್ಲಿ ನಾವು ಒಂದು ಮುಖ್ಯ ಪ್ರಶ್ನೆ ಕೇಳ್ಕೋಬೇಕು. ನಿಜವಾದ ಸಂತೋಷ ಅಂದ್ರೆ ಏನು? ಬೇರೆಯವರನ್ನ ನಗಿಸೋದೇ ಸಂತೋಷವಾ, ಅಥವಾ ತನ್ನ ಸ್ವಂತ ಶಾಂತಿ ಕಂಡುಕೊಳ್ಳೋದೇ ಸಂತೋಷವಾ? ಇದಕ್ಕೆ ಉತ್ತರ ಹುಡುಕೋಕೆ ಮುಂಚೆ ನಾವು ಒಂದು ಮುಖ್ಯ ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು. ಬೇರೆಯವರಿಗಾಗಿ ಬದುಕೋದು ಮತ್ತು ಬೇರೆಯವರ ಜೊತೆ ಬದುಕೋದು ಇವೆರಡು ಬೇರೆ ಬೇರೆ. ಮೊದಲನೇದ್ರಲ್ಲಿ ನಾವು ನಮ್ಮನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಬೇರೆಯವರ ಸಂತೋಷಕ್ಕಾಗಿ ನಮ್ಮ ಅಸ್ತಿತ್ವವನ್ನೇ ತ್ಯಾಗ ಮಾಡ್ತೀವಿ. ಎರಡನೇದ್ರಲ್ಲಿ ನಾವು ನಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡೇ ಬೇರೆಯವರ ಜೊತೆ ಪ್ರೀತಿ, ಕಾಳಜಿ ಹಂಚಿಕೊಳ್ತೀವಿ. ಮೊದಲನೇದು ಸ್ವಯಂ ನಾಶ, ಎರಡನೇದು ಆರೋಗ್ಯಕರ ಸಂಬಂಧ. ಇಲ್ಲೊಂದು ಸುಂದರ ಉದಾಹರಣೆ ತಗೊಳ್ಳಿ. ಸೂರ್ಯ ಮತ್ತು ಕ್ಯಾಂಡಲ್ ಬೆಳಕಿನ ಮಧ್ಯೆ ಇರೋ ವ್ಯತ್ಯಾಸ. ಸೂರ್ಯ ತನ್ನ ಬೆಳಕನ್ನ ಎಲ್ಲರಿಗೂ ಕೊಡ್ತಾನೆ, ಆದರೆ ಅವನ ಸ್ವಂತ ಬೆಂಕಿ ಎಂದೂ ಆರಲ್ಲ. ಯಾಕಂದ್ರೆ ಅವನ ಒಳಗೆ ಅಪಾರ ಶಕ್ತಿ ಉತ್ಪಾದನೆ ಆಗ್ತಾ ಇರುತ್ತೆ. ಆದರೆ ಒಂದು ಕ್ಯಾಂಡಲ್ ಬೆಳಕು ಕೂಡ ಎಲ್ಲರಿಗೂ ಬೆಳಕು ಕೊಡುತ್ತೆ, ಆದರೆ ಅದು ಕೊಡ್ತಾ ಕೊಡ್ತಾ ತಾನೇ ಕರಗಿ ಹೋಗುತ್ತೆ, ಕೊನೆಗೆ ಆರಿ ಹೋಗುತ್ತೆ. ಯಾಕಂದ್ರೆ ಅದರ ಒಳಗೆ ಶಕ್ತಿ ಉತ್ಪಾದನೆ ಆಗ್ತಿಲ್ಲ, ಅದು ಬರೀ ತನ್ನಲ್ಲಿರೋದನ್ನ ಖರ್ಚು ಮಾಡ್ತಾ ಇದೆ. ಎಷ್ಟೋ ಜನ ತಮ್ಮ ಜೀವನವನ್ನ ಕ್ಯಾಂಡಲ್ ತರ ಬದುಕ್ತಾರೆ, ಕೊಡ್ತಾ ಕೊಡ್ತಾ ಕರಗಿ ಹೋಗ್ತಾರೆ. ಆದರೆ ನಿಜವಾದ ಬುದ್ಧಿವಂತಿಕೆ ಇರೋದು ಸೂರ್ಯನ ತರ ಬದುಕೋದ್ರಲ್ಲಿ. ಕೊಡ್ತಾನೆ, ಆದರೆ ಅದೇ ಸಮಯದಲ್ಲಿ ತನ್ನ ಒಳಗಿನ ಶಕ್ತಿಯನ್ನ ನಿರಂತರ ಪುನರ್ಪೂರಣ ಮಾಡ್ಕೊಳ್ಳೋದ್ರಲ್ಲಿ. ಇದಕ್ಕೆ ಏನು ಬೇಕು? ಇದಕ್ಕೆ ಬೇಕಾಗಿರೋದು ಸ್ವಯಂ ಕಾಳಜಿ, ಸ್ವಯಂ ಪ್ರೀತಿ ಮತ್ತು ತನ್ನ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋ ಧೈರ್ಯ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಹಾಗಾದರೆ ಬೇರೆಯವರಿಗೆ ಸಹಾಯ ಮಾಡೋದನ್ನ ನಿಲ್ಲಿಸ್ಬೇಕಾ?
ಖಂಡಿತ ಇಲ್ಲ. ಬೇರೆಯವರಿಗೆ ಸಹಾಯ ಮಾಡೋದು, ಬೇರೆಯವರನ್ನ ಪ್ರೀತಿಸೋದು ಇದು ಮಾನವ ಜೀವನದ ಅತ್ಯಂತ ಶ್ರೇಷ್ಠ ಗುಣ. ಆದರೆ ಆ ಸಹಾಯ ಒಂದು ಆರೋಗ್ಯಕರ ಗಡಿಯ ಒಳಗೆ ಇರಬೇಕು. ನಾವು ಬೇರೆಯವರಿಗೆ ಸಹಾಯ ಮಾಡೋ ಮುಂಚೆ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಾನು ಇದನ್ನ ಪ್ರೀತಿಯಿಂದ ಮಾಡ್ತಿದ್ದೀನಾ ಅಥವಾ ಭಯದಿಂದ ಮಾಡ್ತಿದ್ದೀನಾ? ಪ್ರೀತಿಯಿಂದ ಮಾಡೋ ಸಹಾಯ ಯಾವಾಗ್ಲೂ ಶಕ್ತಿ ಕೊಡುತ್ತೆ. ಭಯದಿಂದ ಮಾಡೋ ಸಹಾಯ ಯಾವಾಗ್ಲೂ ಶಕ್ತಿ ಕಸಿಯುತ್ತೆ. ಭಯ ಅಂದ್ರೆ ಏನು? ನಾನು ಸಹಾಯ ಮಾಡದೇ ಇದ್ರೆ ಅವರು ನನ್ನನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಭಯ. ನಾನು ನನ್ನ ನೋವು ತೋರಿಸಿದ್ರೆ ನನ್ನ ಮೌಲ್ಯ ಕಡಿಮೆ ಆಗುತ್ತೆ ಅನ್ನೋ ಭಯ. ನಾನು ಬೇರೆಯವರಿಗೆ ಬೇಡ ಅಂದ್ರೆ ಅವರು ನನ್ನನ್ನ ಪ್ರೀತಿಸಲ್ಲ ಅನ್ನೋ ಭಯ. ಈ ಭಯಗಳೇ ಮನುಷ್ಯನನ್ನ ಮುಖವಾಡ ಧರಿಸೋಕೆ ಪ್ರೇರೇಪಿಸುತ್ತೆ. ಇಲ್ಲೊಂದು ಬೆಂಗಳೂರಿನ ಯುವಕನ ಕಥೆ ಹೇಳ್ತೀನಿ. ಅವನ ಹೆಸರು ಬದಲಿಸಿ ಅರುಣ್ ಅಂತ ಕರೆಯೋಣ. ಅರುಣ್ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಅವರ ಟೀಮ್ನಲ್ಲಿ ಎಲ್ಲರಿಗೂ ಮೋಟಿವೇಟರ್ ಅಂತ ಪ್ರಸಿದ್ಧಿ ಇತ್ತು. ಯಾರಿಗೇ ಕೆಲಸದಲ್ಲಿ ಒತ್ತಡ ಆಗ್ಲಿ, ಯಾರಿಗೇ ಮ್ಯಾನೇಜರ್ ಬೈಲಿ, ಅರುಣ್ ಬಂದು ಸಮಾಧಾನ ಹೇಳ್ತಿದ್ರು, ಜೋಕ್ ಹೇಳಿ ನಗಿಸ್ತಿದ್ರು. ಆದ್ರೆ ಅರುಣ್ ಸ್ವಂತ ಪ್ರಾಜೆಕ್ಟ್ ಫೇಲ್ ಆದಾಗ ಅವರಿಗೆ ಯಾರೂ ಸಹಾಯ ಮಾಡಿಲ್ಲ. ಯಾಕಂದ್ರೆ ಅವರು ಎಂದೂ ತಮಗೆ ಸಹಾಯ ಬೇಕು ಅಂತ ಕೇಳಿಯೇ ಇರ್ಲಿಲ್ಲ. ಒಂದು ದಿನ ಅರುಣ್ ಒಬ್ಬ ಥೆರಪಿಸ್ಟ್ ಬಳಿ ಹೋದ್ರು. ತುಂಬಾ ಒತ್ತಡ ತಡೆಯೋಕಾಗ್ದೆ. ಆ ಥೆರಪಿಸ್ಟ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು. ನಿಮ್ಮ ಕೊನೆಯ ಸಲ ಸ್ವತಂತ್ರವಾಗಿ ಅತ್ತಿದ್ದು ಯಾವಾಗ ಅಂತ. ಆ ಪ್ರಶ್ನೆಗೆ ಅರುಣ್ ಬಳಿ ಉತ್ತರ ಇರ್ಲಿಲ್ಲ. ಅವರಿಗೆ ನೆನಪೇ ಇರ್ಲಿಲ್ಲ, ಕೊನೆಯ ಸಲ ತಾವು ಅತ್ತಿದ್ದು ಯಾವಾಗ ಅಂತ. ಆ ಕ್ಷಣ ಅರುಣ್ಗೆ ಅರಿವಾಯ್ತು, ತಾವು ಎಷ್ಟು ವರ್ಷಗಳಿಂದ ತಮ್ಮ ಸ್ವಂತ ಭಾವನೆಗಳಿಂದ ಎಷ್ಟು ದೂರ ಸರಿದಿದ್ದಾರೆ ಅಂತ. ಆ ಥೆರಪಿಸ್ಟ್ ಅರುಣ್ಗೆ ಹೇಳಿದ ಒಂದು ಮಾತು ತುಂಬಾ ಮುಖ್ಯ. ಬೇರೆಯವರಿಗೆ ಬೆಳಕು ಕೊಡೋ ಮುಂಚೆ ನಿಮ್ಮ ಸ್ವಂತ ದೀಪ ಉರಿತಾ ಇದೆಯಾ ಅಂತ ನೋಡ್ಕೊಳ್ಳಿ. ಆರಿಹೋದ ದೀಪದಿಂದ ಬೇರೆ ದೀಪ ಹಚ್ಚೋಕೆ ಆಗಲ್ಲ. ಇದು ಎಷ್ಟು ಸತ್ಯ ಸ್ನೇಹಿತರೆ. ನಾವು ಯಾವಾಗ್ಲೂ ಬೇರೆಯವರಿಗೆ ಬೆಳಕು ಕೊಡೋ ಯೋಚನೆಯಲ್ಲೇ ಇರ್ತೀವಿ. ಆದ್ರೆ ನಮ್ಮ ಸ್ವಂತ ದೀಪದ ಎಣ್ಣೆ ಎಷ್ಟು ಉಳಿದಿದೆ ಅಂತ ಎಂದೂ ನೋಡ್ಕೊಳ್ಳಲ್ಲ. ಇಲ್ಲಿ ಒಂದು ಮುಖ್ಯ ಪಾಠ ಇದೆ. ಸ್ವಯಂ ಕಾಳಜಿ ಅನ್ನೋದು ಸ್ವಾರ್ಥ ಅಲ್ಲ, ಇದು ಬರೀ ಬುದ್ಧಿವಂತಿಕೆ. ಒಂದು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಏರ್ ಹೋಸ್ಟೆಸ್ ಹೇಳ್ತಾರಲ್ಲ, ಆಮ್ಲಜನಕ ಮಾಸ್ಕ್ ಬಿದ್ರೆ ಮೊದಲು ನಿಮ್ಮ ಮಾಸ್ಕ್ ಧರಿಸಿ, ನಂತರ ಮಗುವಿನ ಮಾಸ್ಕ್ ಧರಿಸಿ ಅಂತ. ಯಾಕಂದ್ರೆ ನೀವೇ ಉಸಿರಾಡೋಕೆ ಆಗದೇ ಇದ್ರೆ ನೀವು ಬೇರೆಯವರಿಗೆ ಹೇಗೆ ಸಹಾಯ ಮಾಡ್ತೀರಿ? ಅದೇ ರೀತಿ ಜೀವನದಲ್ಲೂ ನಮ್ಮ ಒಳಗಿನ ಭಾವನಾತ್ಮಕ ಆಮ್ಲಜನಕ ತುಂಬಿಸಿಕೊಳ್ಳದೆ ಬೇರೆಯವರಿಗೆ ಎಷ್ಟು ದಿನ ಕೊಡ್ತಾ ಇರಬಹುದು? ಈ ಆಮ್ಲಜನಕ ತುಂಬಿಸ್ಕೊಳ್ಳೋಕ್ಕೆ ಮೊದಲು ಮಾಡಬೇಕಾಗಿರೋ ಕೆಲಸ ಏನ್ಗೊತ್ತಾ? ತನ್ನ ಭಾವನೆಗಳನ್ನ ಗುರುತಿಸೋದು. ಎಷ್ಟೋ ಜನಕ್ಕೆ ತಮ್ಮ ಸ್ವಂತ ಭಾವನೆಗಳೇ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಎಂದೂ ತಮ್ಮ ಭಾವನೆಗಳ ಜೊತೆ ಸಮಯ ಕಳೆಯೋದೇ ಇಲ್ಲ. ಯಾವಾಗ್ಲೂ ಬೇರೆಯವರ ಭಾವನೆಗಳ ಬಗ್ಗೆ ಯೋಚಿಸ್ತಾ, ಬೇರೆಯವರ ಸಮಸ್ಯೆ ಪರಿಹಾರ ಮಾಡ್ತಾ, ತಮ್ಮ ಸ್ವಂತ ಮನಸ್ಸಿನ ಒಳಗೆ ಏನು ನಡೀತಿದೆ ಅಂತ ನೋಡೋಕೆ ಸಮಯ ಸಿಗಲ್ಲ. ಇಲ್ಲೊಂದು ಸುಂದರ ಅಭ್ಯಾಸ ಇದೆ. ಅದನ್ನ ಆತ್ಮ ಸಂಭಾಷಣೆ ಅಂತ ಕರಿಬಹುದು. ಪ್ರತಿದಿನ ಕೆಲವು ನಿಮಿಷ ಒಬ್ಬಂಟಿಯಾಗಿ ಕುಳಿತು ತನ್ನ ಮನಸ್ಸಿಗೆ ಪ್ರಶ್ನೆ ಕೇಳ್ಕೋಬೇಕು. ಇವತ್ತು ನನಗೆ ನಿಜವಾಗಿ ಹೇಗಿದೆ? ನಾನು ಏನು ಅನುಭವಿಸ್ತಿದ್ದೀನಿ? ನನಗೆ ಏನು ಬೇಕು? ಈ ಪ್ರಶ್ನೆಗಳು ಸರಳವಾಗಿ ಕೇಳಿಸಬಹುದು, ಆದ್ರೆ ಎಷ್ಟೋ ಜನ ಜೀವನದಲ್ಲಿ ಒಮ್ಮೆಯೂ ಈ ಪ್ರಶ್ನೆಗಳನ್ನ ತಮ್ಮನ್ನ ತಾವೇ ಕೇಳ್ಕೊಂಡೇ ಇಲ್ಲ. ಇನ್ನೊಂದು ಮುಖ್ಯ ಅಂಶ, ಗಡಿ ಹಾಕೋ ಕಲೆ ಕಲಿಯೋದು. ಗಡಿ ಹಾಕೋದು ಅಂದ್ರೆ ಬೇರೆಯವರನ್ನ ದೂರ ತಳ್ಳೋದಲ್ಲ. ಗಡಿ ಹಾಕೋದು ಅಂದ್ರೆ ನಾನು ಎಷ್ಟು ಕೊಡಬಲ್ಲೆ, ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಗುರುತಿಸೋದು. ಒಂದು ನದಿಗೆ ದಡ ಇಲ್ಲದಿದ್ರೆ ಏನಾಗುತ್ತೆ? ಆ ನದಿ ಎಲ್ಲೆಂದರಲ್ಲಿ ಹರಡಿ ಕೆಸರಾಗಿ ತನ್ನ ಶಕ್ತಿನೇ ಕಳ್ಕೋತ್ತೆ. ಆದ್ರೆ ದಡ ಇದ್ರೆ ಆ ನದಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿದು ತನ್ನ ಶಕ್ತಿಯನ್ನ ಉಳಿಸಿಕೊಂಡು ಕೊನೆಗೆ ಸಮುದ್ರ ಸೇರುತ್ತೆ. ಅದೇ ರೀತಿ ನಮ್ಮ ಭಾವನೆಗಳಿಗೂ ಒಂದು ದಡ ಬೇಕು, ಒಂದು ಗಡಿ ಬೇಕು. ಮೂರನೇ ಮುಖ್ಯ ಅಂಶ, ದುರ್ಬಲತೆಯನ್ನ ಒಪ್ಪಿಕೊಳ್ಳೋ ಧೈರ್ಯ ಬೆಳೆಸ್ಕೊಳ್ಳೋದು. ಯಾವಾಗ ನಾವು ಒಬ್ಬ ನಂಬಿಕಸ್ಥ ವ್ಯಕ್ತಿಯ ಬಳಿ ನಮ್ಮ ನಿಜವಾದ ಭಾವನೆಗಳನ್ನ ಹಂಚಿಕೊಳ್ತೀವೋ ಆಗ ಒಂದು ಪವಾಡ ಆಗತ್ತೆ. ಆ ಒಂಟಿತನದ ಭಾರ ಅರ್ಧ ಆಗಿ ಹೋಗುತ್ತೆ. ಯಾಕೆಂದ್ರೆ ದುಃಖ ಹಂಚಿಕೊಂಡ್ರೆ ಅರ್ಧ ಆಗುತ್ತೆ, ಸಂತೋಷ ಹಂಚಿಕೊಂಡ್ರೆ 2 ಪಟ್ಟು ಆಗುತ್ತೆ ಅಂತ ಹಿರಿಯರು ಹೇಳಿದ್ದು ಸುಮ್ಮನೆ ಅಲ್ಲ. ಇಲ್ಲೊಂದು ಸುಂದರ ಜೀವನದ ಉದಾಹರಣೆ ಹೇಳ್ತೀನಿ. ಮೈಸೂರಿನಲ್ಲಿ ಒಬ್ಬ ಶಿಕ್ಷಕರಿದ್ರು. ಅವರ ಹೆಸರು ರಮೇಶ್ ಅಂತ ಕರೆಯೋಣ. 20 ವರ್ಷದಿಂದ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಪ್ರತಿಯೊಬ್ಬ ಮಗುವಿನ ಸಮಸ್ಯೆಗೂ ಪರಿಹಾರ ಹುಡುಕ್ತಿದ್ರು, ಪೋಷಕರಿಗೆ ಸಲಹೆ ಕೊಡ್ತಿದ್ರು.
ಆದ್ರೆ ಸ್ವಂತ ಮಗಳು ಪರೀಕ್ಷೆಯಲ್ಲಿ ಫೇಲ್ ಆದಾಗ ರಮೇಶ್ಗೆ ತುಂಬಾ ಆಘಾತ ಆಯಿತು ಮತ್ತು ಅವರಿಗೆ ಅದನ್ನ ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅವರು ಯಾವಾಗ್ಲೂ ಬೇರೆಯವರಿಗೆ ಪರಿಹಾರ ಕೊಡೋ ಅಭ್ಯಾಸ ಮಾಡಿದ್ರೆ ಹೊರತು ತಮ್ಮ ಸ್ವಂತ ಸಮಸ್ಯೆಗೆ ಪರಿಹಾರ ಹುಡುಕೋ ಅಭ್ಯಾಸ ಮಾಡಿರ್ಲಿಲ್ಲ. ಆ ಸಮಯದಲ್ಲಿ ರಮೇಶ್ ತಮ್ಮ ಸಹೋದ್ಯೋಗಿಯ ಬಳಿ ಮೊದಲ ಸಲ ತಮ್ಮ ಭಯ, ಆತಂಕ ಹಂಚಿಕೊಂಡ್ರು. ಆ ಸಹೋದ್ಯೋಗಿ ಹೇಳಿದ ಮಾತು ರಮೇಶ್ ಮನಸ್ಸಿಗೆ ತುಂಬಾ ತಾಗಿತು. ಸರ್, ನೀವು 20 ವರ್ಷದಿಂದ ಎಲ್ಲರಿಗೂ ಶಿಕ್ಷಕರಾಗಿದ್ದೀರಿ. ಆದ್ರೆ ಎಂದಾದ್ರೂ ನಿಮಗೆ ನೀವೇ ಶಿಕ್ಷಕರಾಗಿ ನಿಮ್ಮ ಸ್ವಂತ ಭಯವನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಈ ಮಾತು ರಮೇಶ್ಗೆ ಒಂದು ಹೊಸ ದೃಷ್ಟಿಕೋನ ಕೊಟ್ಟಿತು. ಸ್ನೇಹಿತರೆ, ಇಲ್ಲೊಂದು ಆಳವಾದ ಸತ್ಯ ಅಡಗಿದೆ. ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ಪರಿಣತರಾದ ಜನ ತಮ್ಮ ಸ್ವಂತ ಸಮಸ್ಯೆಗಳ ವಿಷಯದಲ್ಲಿ ಮಕ್ಕಳ ತರಹ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವರ ಎಲ್ಲಾ ಜ್ಞಾನ, ಎಲ್ಲಾ ಅನುಭವ ಹೊರಗಿನ ಕಡೆಗೆ ಹರಿದಿರುತ್ತೆ, ಒಳಗಿನ ಕಡೆಗೆ ಎಂದೂ ತಿರುಗಿಯೇ ಇರಲ್ಲ. ಇದನ್ನ ಬದಲಿಸೋಕೆ ಮೊದಲ ಹೆಜ್ಜೆ ತಾವು ಬೇರೆಯವರಿಗೆ ಕೊಡೋ ಅದೇ ಕರುಣೆ, ಅದೇ ಸಹಾನುಭೂತಿಯನ್ನ ತಮಗೆ ತಾವೇ ಕೊಡೋದು ಕಲಿಯೋದು. ಇದನ್ನ ಸ್ವಯಂ ಕರುಣೆ ಅಂತ ಕರೀತಾರೆ. ಸ್ವಯಂ ಕರುಣೆ ಅಂದ್ರೆ ಏನು? ನೀವು ನಿಮ್ಮ ಒಬ್ಬ ಆಪ್ತ ಸ್ನೇಹಿತ ಕಷ್ಟದಲ್ಲಿದ್ರೆ ಹೇಗೆ ಮಾತಾಡ್ತೀರಿ, ಹೇಗೆ ಸಮಾಧಾನ ಹೇಳ್ತೀರಿ, ಅದೇ ರೀತಿ ನೀವೇ ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆ ಮಾತಾಡೋದು. ಎಷ್ಟೋ ಜನ ಬೇರೆಯವರ ತಪ್ಪುಗಳನ್ನ ಕ್ಷಮಿಸ್ತಾರೆ, ಆದ್ರೆ ತಮ್ಮ ತಪ್ಪುಗಳಿಗೆ ತಮ್ಮನ್ನೇ ಕ್ಷಮಿಸೋದಿಲ್ಲ. ಬೇರೆಯವರಿಗೆ ಪರವಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಹೇಳ್ತಾರೆ, ಆದ್ರೆ ತಮಗೆ ತಾವೇ ಎಂದೂ ಆ ಮಾತು ಹೇಳ್ಕೊಳ್ಳಲ್ಲ. ಇದು ಎಷ್ಟು ವಿಚಿತ್ರ ಅನ್ನಿಸುತ್ತಲ್ವಾ? ನಾವು ಬೇರೆಯವರ ಮೇಲೆ ತೋರಿಸೋ ಪ್ರೀತಿ, ಕರುಣೆ ನಮ್ಮ ಮೇಲೆ ತೋರಿಸೋಕೆ ಯಾಕೋ ನಮಗೆ ಬಿಡಿಸಲಾಗದ ಸಂಕೋಚ. ಯಾಕೆಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಸ್ವಂತ ಬಗ್ಗೆ ಯೋಚಿಸೋದು ಅಂದ್ರೆ ಸ್ವಾರ್ಥ ಅನ್ನೋ ತಪ್ಪು ಕಲ್ಪನೆ ಬೆಳೆಸ್ಬಿಟ್ಟಿದ್ದೀವಿ. ಆದ್ರೆ ನಿಜವಾದ ಸತ್ಯ ಏನಂದ್ರೆ, ನೀವು ನಿಮ್ಮನ್ನ ಪ್ರೀತಿಸದೇ ಇದ್ರೆ ಬೇರೆಯವರನ್ನ ಪೂರ್ಣವಾಗಿ ಪ್ರೀತಿಸೋಕೆ ಆಗಲ್ಲ. ಯಾಕೆಂದ್ರೆ ಖಾಲಿ ಪಾತ್ರೆಯಿಂದ ಬೇರೆಯವರಿಗೆ ಎಷ್ಟು ದಿನ ಸುರಿಯೋಕೆ ಆಗುತ್ತೆ? ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನ ನಮ್ಮ ಪುರಾಣಗಳಲ್ಲಿ, ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದ್ಭುತವಾಗಿ ವಿವರಿಸಿದ್ದಾನೆ. ಮುಂದಿನ ಭಾಗಗಳಲ್ಲಿ ನಾವು ನೋಡೋಣ ಶ್ರೀಕೃಷ್ಣ ಈ ಸಮಸ್ಯೆಯನ್ನ ಹೇಗೆ ನಿವಾರಿಸಿಕೊಳ್ಳಬೇಕು ಅಂತ ಅರ್ಜುನನಿಗೆ ಮತ್ತು ಬೇರೆ ಪಾತ್ರಗಳಿಗೆ ಬೋಧನೆ ಕೊಟ್ಟಿದ್ದಾನೆ ಅನ್ನೋದನ್ನ. ಸ್ನೇಹಿತರೆ, ಈಗ ನಾವು ಮಹಾಭಾರತದ ಒಂದು ಅತ್ಯಂತ ಹೃದಯಸ್ಪರ್ಶಿ ಪಾತ್ರದ ಕಡೆಗೆ ಹೋಗೋಣ. ಕರ್ಣ. ಕರ್ಣನ ಜೀವನವನ್ನು ನೋಡಿದ್ರೆ ನಮ್ಗೆ ನಗುವ ಹೂವಿನ ಹಿಂದೆ ಮುಳ್ಳುಗಳಿರುತ್ತವೆ ಅನ್ನೋ ಮಾತಿನ ನಿಜವಾದ ಅರ್ಥಗೋಚರ ಆಗುತ್ತೆ. ಕರ್ಣ ಎಷ್ಟು ದೊಡ್ಡ ದಾನಿ, ಎಷ್ಟು ದೊಡ್ಡ ಸ್ನೇಹಿತ, ಎಷ್ಟು ದೊಡ್ಡ ಯೋಧ ಆಗಿದ್ರೂ ಅವನ ಒಳಗೆ ಸದಾಕಾಲ ಒಂದು ಆಳವಾದ ನೋವಿತ್ತು. ತನ್ನ ಗುರುತಿನ ನೋವು, ತಿರಸ್ಕಾರದ ನೋವು, ಒಂಟಿತನದ ನೋವು. ಕರ್ಣ ಸೂರ್ಯಪುತ್ರನಾಗಿ ಹುಟ್ಟಿದ್ರೂ ಸಮಾಜ ಅವನನ್ನ ಸೂತಪುತ್ರ ಅಂತ ಕರೆದು ಅವಮಾನಿಸಿತು. ಆದರೂ ಕರ್ಣ ಎಂದೂ ತನ್ನ ನೋವನ್ನ ಯುದ್ಧಭೂಮಿಯಲ್ಲಿ, ಸಭೆಯಲ್ಲಿ, ಸ್ನೇಹಿತರ ಮುಂದೆ ತೋರಿಸಲಿಲ್ಲ. ಯಾವಾಗ ದುರ್ಯೋಧನ ಸ್ನೇಹ ಕೊಟ್ಟನೋ ಕರ್ಣ ಆ ಸ್ನೇಹಕ್ಕೆ ತನ್ನ ಪೂರ್ಣ ಜೀವನವನ್ನೇ ಅರ್ಪಿಸಿಬಿಟ್ಟ. ಬೇರೆಯವರಿಗೆ ಕರ್ಣ ಯಾವಾಗ್ಲೂ ಧೈರ್ಯ, ಶಕ್ತಿ, ಔದಾರ್ಯದ ಸಂಕೇತ. ಆದರೆ ಒಳಗೆ ಕರ್ಣ ಪ್ರತಿಕ್ಷಣ ತನ್ನ ಅಸ್ತಿತ್ವದ ಪ್ರಶ್ನೆ ಜೊತೆ ಹೋರಾಡುತ್ತಿದ್ದ. ಯುದ್ಧದ ಮುಂಚೆ ಶ್ರೀಕೃಷ್ಣ ಕರ್ಣನ ಬಳಿ ಹೋಗಿ ಒಂದು ಅದ್ಭುತ ಸತ್ಯ ಬಹಿರಂಗ ಮಾಡ್ತಾನೆ. ಕರ್ಣ ನಿಜವಾಗಿ ಕುಂತಿಯ ಮಗ, ಪಾಂಡವರ ಅಣ್ಣ ಅಂತ. ಶ್ರೀಕೃಷ್ಣ ಕರ್ಣನಿಗೆ ಹೇಳ್ತಾನೆ, ಕೃಷ್ಣ, ನಿನ್ನ ಮಾತು ಸತ್ಯ, ಆದ್ರೆ ನಾನೀಗ ದುರ್ಯೋಧನನ ಪಕ್ಷ ಬಿಟ್ಟು ಹೋಗಕ್ಕಾಗಲ್ಲ. ಯಾಕೆಂದ್ರೆ ನಾನು ಯಾವಾಗ ಒಂಟಿಯಾಗಿದ್ದನೋ, ಯಾವಾಗ ಎಲ್ಲರೂ ನನ್ನನ್ನು ತಿರಸ್ಕರಿಸಿದ್ರೋ ಆಗ ದುರ್ಯೋಧನ ಮಾತ್ರ ನನ್ನನ್ನು ಒಪ್ಕೊಂಡ. ಈಗ ಅವನ ಕಷ್ಟದ ಸಮಯದಲ್ಲಿ ನಾನು ಅವನನ್ನ ಬಿಟ್ಟು ಹೋದ್ರೆ ನಾನು ನನ್ನ ಸ್ವಂತ ಆತ್ಮಕ್ಕೆ ದ್ರೋಹ ಮಾಡಿದ ಹಾಗೆ. ಇದು ಎಷ್ಟು ಆಳವಾದ ಮಾತು. ಕರ್ಣ ತನ್ನ ಸ್ವಂತ ಲಾಭಕ್ಕಿಂತ ತನ್ನ ಕೃತಜ್ಞತೆಗೆ, ತನ್ನ ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟ. ಆದರೆ ಇಲ್ಲಿ ಶ್ರೀಕೃಷ್ಣ ಕರ್ಣನಿಗೆ ಒಂದು ಆಳವಾದ ಪಾಠ ಕೂಡ ಕಲಿಸ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ಕರ್ಣ, ನೀನು ಎಷ್ಟು ದೊಡ್ಡ ದಾನಿ, ಆದರೆ ನಿನ್ನ ಸ್ವಂತ ನೋವನ್ನ ನೀನು ಎಂದೂ ಯಾರ ಜೊತೆಯೂ ಹಂಚಿಕೊಳ್ಳಿಲ್ಲ. ನೀನು ಎಲ್ಲರಿಗೂ ಕೊಟ್ಟೆ, ಆದರೆ ನಿನ್ನ ಸ್ವಂತ ಹೃದಯದ ನೋವನ್ನ ಯಾರಿಗೂ ಹಂಚಿಕೊಳ್ಳಿಲ್ಲ. ಯಾಕಂದ್ರೆ ನೀನು ಭಾವಿಸದೆ ನಿನ್ನ ನೋವು ತೋರಿಸಿದ್ರೆ ನಿನ್ನ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಆದರೆ ನಿಜ ಏನಂದ್ರೆ ನಿನ್ನ ನೋವನ್ನ ಒಪ್ಕೊಂಡಿದ್ರೆ ನಿನ್ನ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತಿತ್ತು. ಇಲ್ಲಿ ಶ್ರೀಕೃಷ್ಣ ಒಂದು ಅದ್ಭುತ ತತ್ವ ಬೋಧಿಸ್ತಾನೆ. ಒಬ್ಬ ಮನುಷ್ಯ ತನ್ನ ಕರ್ಮವನ್ನ ಪ್ರಾಮಾಣಿಕವಾಗಿ ಮಾಡಬೇಕು,
ಆದರೆ ಅದೇ ಸಮಯದಲ್ಲಿ ತನ್ನ ಭಾವನೆಗಳಿಗೂ ಪ್ರಾಮಾಣಿಕವಾಗಿರಬೇಕು. ಕರ್ಣ ತನ್ನ ಕರ್ತವ್ಯಕ್ಕೆ ಪ್ರಾಮಾಣಿಕನಾಗಿದ್ದ, ಆದರೆ ತನ್ನ ಭಾವನೆಗಳಿಗೆ ಪ್ರಾಮಾಣಿಕನಾಗಿರಲಿಲ್ಲ. ಇದೇ ಅವನ ದುರಂತದ ಮೂಲ. ಶ್ರೀಕೃಷ್ಣ ಹೇಳ್ತಾನೆ, ಕರ್ಣ, ನೀನು ಎಷ್ಟು ಬಲಶಾಲಿಯಾಗಿರೋದು ಅಂದ್ರೆ ನಿನ್ನ ನೋವನ್ನ ಮುಚ್ಚಿಡೋದಲ್ಲ, ಅದನ್ನ ಒಪ್ಕೊಂಡು ಮುಂದೆ ಸಾಗೋದು. ಯಾವ ಮನುಷ್ಯ ತನ್ನ ದುಃಖ, ತನ್ನ ನೋವನ್ನ ಯಾವುದೇ ಮುಜುಗರ ಇಲ್ಲದೆ ಒಪ್ಕೊಳ್ತಾನೋ ಆ ಮನುಷ್ಯನೇ ನಿಜವಾದ ವೀರ. ಯಾವ ಮನುಷ್ಯ ಬರೀ ಮುಖವಾಡ ಧರಿಸ್ತಾನೋ ಅವನು ಪ್ರಪಂಚವನ್ನ ಮೋಸ ಮಾಡ್ಬೋದು, ಆದ್ರೆ ತನ್ನನ್ನ ತಾನು ಮೋಸ ಮಾಡ್ಕೊಳ್ತಾನೆ. ಯುದ್ಧಭೂಮಿಯಲ್ಲಿ ಕರ್ಣ ಸಾಯೋ ಮುಂಚೆ ಶ್ರೀಕೃಷ್ಣ ಬ್ರಾಹ್ಮಣ ವೇಷದಲ್ಲಿ ಬಂದು ಕರ್ಣನ ಬಳಿ ದಾನ ಕೇಳ್ತಾನೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಕರ್ಣನ ನಿಜ ಸ್ವರೂಪ ಗುರುತಿಸ್ತಾನೆ. ಆದರೆ ಅದೇ ಸಮಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಕರ್ಣ, ನೀನು ಪ್ರಪಂಚಕ್ಕೆ ಎಲ್ಲಾ ಕೊಟ್ಟೆ, ಆದ್ರೆ ನಿನಗೆ ನೀನು ಏನು ಕೊಟ್ಟೆ? ಆ ಪ್ರಶ್ನೆಗೆ ಕರ್ಣನ ಬಳಿ ಉತ್ತರ ಇರಲಿಲ್ಲ. ಸ್ನೇಹಿತರೆ, ಈ ಕಥೆಯಲ್ಲಿ ನಮಗೆ ಸಿಗೋ ಪಾಠ ಇದು. ದಾನ ಮಾಡೋದು, ಬೇರೆಯವರಿಗೆ ಕೊಡೋದು ಶ್ರೇಷ್ಠ ಗುಣ. ಆದ್ರೆ ಆ ದಾನ ಮಾಡೋ ಭರದಲ್ಲಿ ನಮ್ಮನ್ನ ನಾವೇ ಮರಿಬಾರ್ದು. ಶ್ರೀಕೃಷ್ಣ ಹೇಳೋ ಪ್ರಕಾರ ನಿಜವಾದ ಧರ್ಮ ಅಂದ್ರೆ ಸಮತೋಲನ. ಬೇರೆಯವರಿಗೆ ಕೊಡೋದರ ಜೊತೆ ತನಗೆ ತಾನು ಪ್ರೀತಿ, ಗೌರವ ಕೊಡೋದು ಕೂಡ ಧರ್ಮ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧಭೂಮಿಯ ಮೊದಲ ದಿನವನ್ನ ನೆನಪು ಮಾಡ್ಕೊಳ್ಳಿ. ಅರ್ಜುನ ತನ್ನ ರಥದಲ್ಲಿ ನಿಂತು ಎದುರಿಗೆ ತನ್ನ ಸ್ವಂತ ಬಂಧುಗಳು, ಗುರುಗಳು, ಸ್ನೇಹಿತರನ್ನ ನೋಡಿ ಸಂಪೂರ್ಣ ಕುಸಿದು ಹೋಗ್ತಾನೆ. ಅವನ ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ಜಾರಿ ಬೀಳುತ್ತೆ, ಮೈಯೆಲ್ಲ ನಡಗುತ್ತೆ, ಬಾಯಿ ಒಣಗುತ್ತೆ. ಆ ಮಹಾವೀರ, ಇಡೀ ಪ್ರಪಂಚದಲ್ಲೇ ಶ್ರೇಷ್ಠ ಬಿಲ್ಲುಗಾರ ಅನಿಸಿಕೊಂಡ ಅರ್ಜುನ ಆ ಕ್ಷಣದಲ್ಲಿ ಸಂಪೂರ್ಣ ಭಗ್ನನಾಗಿ ಹೋಗ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಅರ್ಜುನ ತನ್ನ ದುರ್ಬಲತೆಯನ್ನ ಮುಚ್ಚಿಡ್ಲಿಲ್ಲ. ಅವನು ನೇರವಾಗಿ ಶ್ರೀಕೃಷ್ಣನ ಬಳಿ ಹೇಳ್ತಾನೆ, ಕೃಷ್ಣ, ನನ್ನ ಕೈಕಾಲು ನಡುಗ್ತಿವೆ, ನನಗೆ ಯುದ್ಧ ಮಾಡೋಕೆ ಮನಸ್ಸಿಲ್ಲ, ನಾನಿದನ್ನೆಲ್ಲ ಸಹಿಸೋಕಾಗ್ತಿಲ್ಲ. ಇದು ಎಷ್ಟು ಮುಖ್ಯವಾದ ಕ್ಷಣ ಗೊತ್ತಾ? ಒಬ್ಬ ಮಹಾವೀರ, ಸಮಾಜದ ದೃಷ್ಟಿಯಲ್ಲಿ ಸ್ಟ್ರಾಂಗ್ ಆಗಿರಬೇಕಾದ ವ್ಯಕ್ತಿ ತನ್ನ ಭಯ, ತನ್ನ ಗೊಂದಲ, ತನ್ನ ದುಃಖವನ್ನ ಮುಕ್ತವಾಗಿ ವ್ಯಕ್ತಪಡಿಸ್ತಾನೆ. ಶ್ರೀಕೃಷ್ಣ ಅರ್ಜುನನ ಈ ದುರ್ಬಲತೆಯನ್ನ ಎಂದೂ ಅಪಹಾಸ್ಯ ಮಾಡಲ್ಲ, ಎಂದು ನೀನು ಯಾಕೆ ಹೆದರ್ತಿದ್ದೀಯಾ, ಸ್ಟ್ರಾಂಗ್ ಆಗೋ ಅಂತ ಗದರಿಸಲ್ಲ. ಬದಲಿಗೆ ಶ್ರೀಕೃಷ್ಣ ಅರ್ಜುನನ ಭಾವನೆಗಳನ್ನ ಮೊದಲು ಆಲಿಸ್ತಾನೆ, ಗೌರವಿಸ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ಆಮೇಲೆ ನಿಧಾನವಾಗಿ ಅರ್ಜುನನಿಗೆ ಆಳವಾದ ಜ್ಞಾನ ಬೋಧಿಸ್ತಾನೆ. ಇದೇ ಇಡೀ ಭಗವದ್ಗೀತೆಯ ಜನ್ಮ. ಒಂದು ವೇಳೆ ಅರ್ಜುನ ತನ್ನ ದುರ್ಬಲತೆಯನ್ನ ಮುಚ್ಚಿಟ್ಟು ಮುಖವಾಡ ಧರಿಸಿ ಎಲ್ಲ ಸರಿಯಿದೆ ಅಂತ ಸುಳ್ಳು ಧೈರ್ಯ ತೋರಿಸಿದ್ರೆ ಪ್ರಪಂಚಕ್ಕೆ ಎಂದೂ ಭಗವದ್ಗೀತೆಯ ಜ್ಞಾನ ಸಿಗ್ತಿರ್ಲಿಲ್ಲ. ಇಲ್ಲಿಂದ ನಮಗೆ ಸಿಗೋ ಮೊದಲ ಪಾಠ, ತಮ್ಮ ದುರ್ಬಲತೆಯನ್ನ, ತಮ್ಮ ಭಯವನ್ನ ಒಪ್ಪಿಕೊಳ್ಳೋದೇ ಜ್ಞಾನದ ಮೊದಲ ಮೆಟ್ಟಿಲು. ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಒಂದು ಅದ್ಭುತ ಪರಿಕಲ್ಪನೆ ಕಲಿಸ್ತಾನೆ, ಸ್ಥಿತಪ್ರಜ್ಞ ಅನ್ನೋ ಪರಿಕಲ್ಪನೆ. ಸ್ಥಿತಪ್ರಜ್ಞ ಅಂದ್ರೆ ಯಾವ ಮನುಷ್ಯ ಭಾವನೆಗಳೇ ಇಲ್ಲದ ಕಲ್ಲಿನ ಹಾಗೆ ಆಗ್ತಾನೋ ಅವನಲ್ಲ. ಸ್ಥಿತಪ್ರಜ್ಞ ಅಂದ್ರೆ ಯಾವ ಮನುಷ್ಯ ತನ್ನ ಭಾವನೆಗಳನ್ನ ಪೂರ್ಣವಾಗಿ ಅನುಭವಿಸಿ ಆದರೂ ಆ ಭಾವನೆಗಳಿಗೆ ಗುಲಾಮನಾಗದೆ ಸಮಚಿತ್ತದಿಂದ ಇರ್ತಾನೋ ಅವನು. ಇದನ್ನ ಶ್ರೀಕೃಷ್ಣ ಗೀತೆಯ 2ನೇ ಅಧ್ಯಾಯದಲ್ಲಿ ವಿವರಿಸ್ತಾನೆ. ದುಃಖೇಷ್ವನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹಃ. ಅಂದ್ರೆ ದುಃಖದಲ್ಲಿ ವಿಚಲಿತನಾಗದ, ಸುಖದಲ್ಲಿ ಆಸಕ್ತಿ ಇಲ್ಲದ ಮನುಷ್ಯನೇ ಸ್ಥಿತಪ್ರಜ್ಞ. ಆದ್ರೆ ಇಲ್ಲಿ ಗಮನಿಸಿ, ಶ್ರೀಕೃಷ್ಣ ದುಃಖ ಅನುಭವಿಸ್ಬೇಡ ಅಂತ ಹೇಳಲ್ಲ. ಅವನು ಹೇಳೋದು ದುಃಖದಿಂದ ವಿಚಲಿತನಾಗಬೇಡ ಅಂತ. ಇದರರ್ಥ, ದುಃಖ ಬಂದಾಗ ಅದನ್ನ ಅನುಭವಿಸಿ, ಆದರೆ ಆ ದುಃಖ ನಿಮ್ಮನ್ನ ಸಂಪೂರ್ಣ ಆಳ್ಬಾರದು, ನಿಮ್ಮ ಆತ್ಮಸಾಕ್ಷಿಯನ್ನ ಕಳ್ಕೋಬಾರದು. ಇದು ಬೇರೆಯವರನ್ನ ನಗಿಸೋ ಮನುಷ್ಯನ ಸಮಸ್ಯೆಗೆ ಎಷ್ಟು ಸೂಕ್ತ ಪರಿಹಾರ ಗೊತ್ತಾ? ಆ ಮನುಷ್ಯ ಮಾಡೋ ತಪ್ಪು ಏನಂದ್ರೆ, ಅವನು ತನ್ನ ದುಃಖವನ್ನ ಸಂಪೂರ್ಣ ನಿರಾಕರಿಸ್ತಾನೆ, ಅದನ್ನ ಅನುಭವಿಸೋಕೆ ಬಿಡಲ್ಲ. ಶ್ರೀಕೃಷ್ಣ ಹೇಳೋ ಸ್ಥಿತಪ್ರಜ್ಞತೆ ಅಂದ್ರೆ ಇದಲ್ಲ. ನಿಜವಾದ ಸ್ಥಿತಪ್ರಜ್ಞತೆ ಅಂದ್ರೆ ದುಃಖ ಬಂದಾಗ ಅದನ್ನ ಪೂರ್ಣವಾಗಿ ಅನುಭವಿಸಿ, ಅದರ ಜೊತೆ ಪ್ರಾಮಾಣಿಕವಾಗಿದ್ದು, ನಂತರ ಅದರಿಂದ ಪಾಠ ಕಲಿತು ಮುಂದೆ ಸಾಗೋದು. ಇಲ್ಲಿ ಗೀತೆಯ ಇನ್ನೊಂದು ಮುಖ್ಯ ಪರಿಕಲ್ಪನೆ ನೆನಪಿಸ್ಕೊಳ್ಳೋಣ, ನಿಷ್ಕಾಮ ಕರ್ಮ. ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ ನಿನ್ನ ಕರ್ತವ್ಯ ಮಾಡೋದು ನಿನ್ನ ಹಕ್ಕು, ಆದರೆ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ. ಇದನ್ನ ಬೇರೆಯವರನ್ನ ನಗಿಸೋ ಮನುಷ್ಯನ ಸಂದರ್ಭಕ್ಕೆ ಅನ್ವಯಿಸಿ ನೋಡಿದರೆ, ಬೇರೆಯವರಿಗೆ ಸಹಾಯ ಮಾಡೋದು ಒಳ್ಳೆಯ ಕರ್ಮ, ಆದರೆ ಬೇರೆಯವರನ್ನ ಸಂತೋಷಪಡಿಸಬೇಕು, ಬೇರೆಯವರಿಗೆ ಬೇಕಾದವನಾಗಿರಬೇಕು ಅನ್ನೋ ಫಲದ ಆಸೆ, ಆ ಗುರಿತಿಗಾಗಿ ಹಂಬಲ, ಇದೇ ನೋವಿಗೆ ಕಾರಣ.
ಶ್ರೀಕೃಷ್ಣ ಹೇಳ್ತಾನೆ, ಸಹಾಯ ಮಾಡು, ಆದರೆ ಅದರ ಪ್ರತಿಫಲ ಅಪೇಕ್ಷೆ ಪಡಬೇಡ. ಬೇರೆಯವರ ಒಪ್ಪಿಗೆ, ಬೇರೆಯವರ ಪ್ರೀತಿ ಪಡೆಯೋ ಉದ್ದೇಶದಿಂದ ಸಹಾಯ ಮಾಡಿದ್ರೆ, ಆ ಪ್ರೀತಿ ಸಿಗದೇ ಇದ್ರೆ ನೀವು ಸಂಪೂರ್ಣ ಕುಸಿದು ಹೋಗ್ತೀರಿ. ಆದರೆ ಸಹಾಯ ಮಾಡೋದು ನಿಮ್ಮ ಸ್ವಭಾವ, ನಿಮ್ಮ ಧರ್ಮ ಅಂತ ಮಾಡಿದ್ರೆ, ಬೇರೆಯವರ ಪ್ರತಿಕ್ರಿಯೆ ಏನೇ ಇರಲಿ, ನೀವು ಸ್ಥಿರವಾಗಿರ್ತೀರಿ. ಸ್ನೇಹಿತರೆ, ಇದು ಎಷ್ಟು ಆಳವಾದ ಮಾರ್ಗದರ್ಶನ ಗೊತ್ತಾ? ಬೇರೆಯವರನ್ನ ನಗಿಸೋ ಜನ ಮಾಡಬೇಕಾಗಿರೋದು ಇದನ್ನೇ. ತಮ್ಮ ಒಳಗಿನ ಪ್ರೇರಣೆಯನ್ನ ಪರಿಶೀಲಿಸ್ಕೋಬೇಕು. ನಾನು ಪ್ರೀತಿಯಿಂದ ಕೊಡ್ತಿದ್ದೇನಾ ಅಥವಾ ಅಂಗೀಕಾರಕ್ಕಾಗಿ ಹಪಹಪಿಸ್ತಿದ್ದೇನಾ? ಈ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಸಿಕ್ಕಿದ್ರೆ ಅವರ ಜೀವನ ಸಂಪೂರ್ಣ ಬದಲಾಗುತ್ತೆ. ಮುಂದಿನ ಭಾಗದಲ್ಲಿ ನಾವು ನೋಡೋಣ, ಶ್ರೀಕೃಷ್ಣ ಇದೇ ವಿಷಯವಾಗಿ ದ್ರೌಪದಿಯ ಜೀವನದಲ್ಲಿ ಹೇಗೆ ಮಾರ್ಗದರ್ಶನ ಕೊಟ್ಟ ಮತ್ತು ಭಕ್ತಿ, ಶರಣಾಗತಿಯ ಮೂಲಕ ಒಬ್ಬ ಮನುಷ್ಯ ತನ್ನ ನೋವಿನಿಂದ ಹೇಗೆ ಮುಕ್ತನಾಗಬಹುದು ಅನ್ನೋದನ್ನ. ಸ್ನೇಹಿತರೆ, ಮಹಾಭಾರತದಲ್ಲಿ ದ್ರೌಪದಿಯ ಪಾತ್ರ ಕೂಡ ನಮಗೊಂದು ಅದ್ಭುತ ಪಾಠ ಕಲಿಸುತ್ತೆ. ದ್ರೌಪದಿ ಪಾಂಡವರ ಪತ್ನಿಯಾಗಿ 5 ಗಂಡಂದಿರ ಜವಾಬ್ದಾರಿ ಹೊತ್ಕೊಂಡು ಇಡೀ ಅರಮನೆಯ ಯಜಮಾನಿಯಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಬಂದ ಮಹಿಳೆ. ಆದರೆ ಕೌರವ ಸಭೆಯಲ್ಲಿ ಅವಳ ವಸ್ತ್ರಾಪಹರಣ ಆಗೋ ಕ್ಷಣ ಬಂದಾಗ ಅವಳಿಗೆ ಯಾರೂ ಸಹಾಯ ಮಾಡೋಕೆ ಮುಂದೆ ಬರಲಿಲ್ಲ. ಸ್ವಂತ ಗಂಡಂದಿರೇ ತಲೆ ತಗ್ಗಿಸಿ ಕುಳಿತಿದ್ರು. ಆ ಕ್ಷಣದಲ್ಲಿ ದ್ರೌಪದಿ ಏನ್ಮಾಡಿದ್ಲು ಗೊತ್ತಾ? ಅವಳು ಮೊದಲು ತನ್ನ ಶಕ್ತಿಯಿಂದ, ತನ್ನ ವಾದ ಕೌಶಲ್ಯದಿಂದ ಸಭೆಯಲ್ಲಿ ಪ್ರಶ್ನೆ ಎತ್ತಿದ್ಲು. ಆದ್ರೆ ಎಲ್ಲಾ ಪ್ರಯತ್ನ ವಿಫಲ ಆದಾಗ ಅವಳಿಗೆ ಅರ್ಥ ಆಯಿತು, ಈ ಕ್ಷಣದಲ್ಲಿ ತನ್ನ ಸ್ವಂತ ಶಕ್ತಿ, ತನ್ನ ಬುದ್ಧಿವಂತಿಕೆ ಸಾಲದು ಅಂತ. ಆಗ ದ್ರೌಪದಿ ತನ್ನ 2 ಕೈ ಮೇಲೆತ್ತಿ ಪೂರ್ಣ ಹೃದಯದಿಂದ ಶ್ರೀಕೃಷ್ಣನನ್ನ ಕೂಗಿ ಕರೆದ್ಲು, ಗೋವಿಂದ, ಕಾಪಾಡು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಅತ್ಯಂತ ಮುಖ್ಯ ವಿಷಯ ಏನಂದ್ರೆ, ದ್ರೌಪದಿ ಆ ಕ್ಷಣದಲ್ಲಿ ತನ್ನ ದುರ್ಬಲತೆಯನ್ನ ಮುಚ್ಚಿಡ್ಲಿಲ್ಲ. ಅವಳು ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೆ ಯಾರ ಸಹಾಯವೂ ಬೇಡ ಅಂತ ಹೇಳಿ ಒಬ್ಬಂಟಿಯಾಗಿ ಹೋರಾಡ್ಲಿಲ್ಲ. ಬದಲಿಗೆ ಅವಳು ಸಂಪೂರ್ಣ ಶರಣಾಗತಿಯಿಂದ, ಸಂಪೂರ್ಣ ನಂಬಿಕೆಯಿಂದ ಭಗವಂತನ ಮೊರೆ ಹೋದ್ಲು ಮತ್ತು ಆ ಶರಣಾಗತಿಯೇ ಅವಳ ರಕ್ಷಣೆಗೆ ಕಾರಣ ಆಯಿತು. ಶ್ರೀಕೃಷ್ಣ ಅವಳ ಸೀರೆಯನ್ನ ಅಂತ್ಯವಿಲ್ಲದಂತೆ ಹೆಚ್ಚಿಸ್ತಾ ಹೋದ ಮತ್ತು ದುಶ್ಯಾಸನ ಎಷ್ಟು ಎಳೆದರೂ ಸೀರೆ ಮುಗಿಯಲೇ ಇಲ್ಲ. ಈ ಕಥೆಯಿಂದ ನಮಗೆ ಸಿಗೋ ಪಾಠನೇನು? ಯಾವಾಗ ನಾವು ನಮ್ಮ ದುರ್ಬಲತೆಯನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡು ಸಹಾಯ ಕೇಳ್ತೀವೋ ಆಗ ಬ್ರಹ್ಮಾಂಡದ ಶಕ್ತಿ ನಮ್ಮ ಸಹಾಯಕ್ಕೆ ಬರುತ್ತೆ. ಆದರೆ ಯಾವಾಗ ನಾವು ನನಗೆ ಯಾರ ಸಹಾಯವೂ ಬೇಡ, ನಾನೇ ಎಲ್ಲ ಸಂಭಾಳಿಸ್ತೀನಿ ಅಂತ ಅಹಂಕಾರದಿಂದ ಮುಚ್ಚಿಟ್ಕೊಂಡಿರ್ತೀವೋ ಆ ಸಹಾಯ ನಮ್ಮ ಬಳಿ ಬರೋ ದಾರಿನೇ ಮುಚ್ಚೋಗುತ್ತೆ. ಬೇರೆಯವರನ್ನ ನಗಿಸೋ, ಬೇರೆಯವರಿಗೆ ಯಾವಾಗ್ಲೂ ಆಧಾರ ಆಗಿರೋ ಮನುಷ್ಯ ಮಾಡೋ ದೊಡ್ಡ ತಪ್ಪು ಇದೆ. ಅವರು ತಮ್ಮ ಸ್ವಂತ ದ್ರೌಪದಿ ಕ್ಷಣ ಬಂದಾಗ, ಅಂದ್ರೆ ತಮಗೆ ಸಹಾಯ ಬೇಕಾದ ಕ್ಷಣ ಬಂದಾಗ ಭಗವಂತನನ್ನ ಕರೆಯೋದೂ ಇಲ್ಲ, ಬೇರೆಯವರನ್ನ ಕರೆಯೋದೂ ಇಲ್ಲ. ಅವರು ಸುಮ್ಮನೆ ಸಹಿಸ್ಕೊಂಡು ಒಳಗೆ ಕುಸೀತಾ ಇರ್ತಾರೆ. ಯಾಕಂದ್ರೆ ಅವರಿಗನ್ಸುತ್ತೆ, ನಾನು ಸಹಾಯ ಕೇಳಿದ್ರೆ ನನ್ನ ಶಕ್ತಿ ಕಡಿಮೆ ಆಗತ್ತೆ ಅಂತ. ಆದ್ರೆ ದ್ರೌಪದಿಯ ಕಥೆ ನಮಗೆ ಕಲಿಸೋ ಪಾಠ, ಸಹಾಯ ಕೇಳೋದು ದೌರ್ಬಲ್ಯ ಅಲ್ಲ, ಅದು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಶಕ್ತಿ. ಇಲ್ಲಿ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿರೋ ಇನ್ನೊಂದು ಮಾತು ನೆನಪಿಸ್ಕೊಳ್ಳೋಣ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದ್ರೆ ಎಲ್ಲಾ ಧರ್ಮಗಳನ್ನ ಬಿಟ್ಟು ನನ್ನ ಶರಣು ಬಾ ಅಂತ. ಇಲ್ಲಿ ಎಲ್ಲಾ ಧರ್ಮಗಳನ್ನ ಬಿಡು ಅಂದ್ರೆ ಏನರ್ಥ? ಇದರ ಒಂದು ಆಳವಾದ ಅರ್ಥ ಏನಂದ್ರೆ, ನಾನು ಯಾವಾಗ್ಲೂ ಸ್ಟ್ರಾಂಗ್ ಆಗಿರಬೇಕು, ನಾನು ಯಾವಾಗ್ಲೂ ಎಲ್ಲರಿಗೂ ಸಹಾಯ ಮಾಡಬೇಕು, ನಾನು ಎಂದೂ ದುರ್ಬಲನಾಗಿ ಕಾಣಿಸಬಾರ್ದು ಅನ್ನೋ ಸ್ವಯಂ ಹೇರಿಕೊಂಡ ಧರ್ಮವನ್ನ ಬಿಟ್ಟು ಭಗವಂತನ ಮುಂದೆ ಸಂಪೂರ್ಣ ಪ್ರಾಮಾಣಿಕವಾಗಿ ಬೆತ್ತಲೆ ಆತ್ಮದಿಂದ ನಿಲ್ಲೋದು. ಸ್ನೇಹಿತರೆ, ಇನ್ನೊಂದು ಪ್ರಸಂಗ ನೆನಪಿಸ್ಕೊಳ್ಳೋಣ, ಸುದಾಮನ ಕಥೆ. ಸುದಾಮ ಬಡತನದಲ್ಲಿ ಬಳಲ್ತಾ, ತನ್ನ ಕುಟುಂಬದ ಹಸಿವು ನೋಡ್ತಾ ಎಷ್ಟೋ ವರ್ಷ ಯಾರ ಬಳಿಯೂ ಸಹಾಯ ಕೇಳಲೇ ಇಲ್ಲ. ತನ್ನ ಬಡತನವನ್ನ, ತನ್ನ ಕಷ್ಟವನ್ನ ಮುಚ್ಚಿಟ್ಟು ಸಮಾಜದ ಮುಂದೆ ಒಬ್ಬ ಸಂತೃಪ್ತ ಬ್ರಾಹ್ಮಣನ ಹಾಗೆ ಬದುಕ್ತಿದ್ರು. ಆದ್ರೆ ಕೊನೆಗೆ ಪತ್ನಿಯ ಒತ್ತಾಯದಿಂದ ತನ್ನ ಬಾಲ್ಯದ ಸ್ನೇಹಿತ ಕೃಷ್ಣನ ಬಳಿ ಹೋಗೋಕೆ ನಿರ್ಧರಿಸ್ತಾರೆ. ಆದ್ರೆ ಸುದಾಮ ಕೃಷ್ಣನ ಬಳಿ ಹೋದಾಗಲೂ ಸಹಾಯ ಕೇಳೋಕೆ ಬಾಯ್ ಬರ್ಲಿಲ್ಲ. ಅವರ ಸ್ವಾಭಿಮಾನ, ಅವರ ಸಂಕೋಚ ಅಡ್ಡ ಬಂತು. ಆದ್ರೆ ಕೃಷ್ಣನಿಗೆ ಸುದಾಮನ ಕಣ್ಣುಗಳಲ್ಲೇ ಎಲ್ಲ ಅರ್ಥ ಆಯಿತು. ಕೃಷ್ಣ ಸುದಾಮನ ಕಾಲು ತೊಳೆದು ಅವರನ್ನ ಸಿಂಹಾಸನದ ಮೇಲೆ ಕೂರಿಸಿ ಸ್ನೇಹದ ನಿಜವಾದ ಅರ್ಥ ತೋರಿಸಿಕೊಟ್ಟ. ಸುದಾಮ ಒಂದು ಮಾತು ಕೇಳದೇನೆ ಶ್ರೀಕೃಷ್ಣ ಅವರ ಬಡತನವನ್ನ ಸಂಪೂರ್ಣ ನಿವಾರಣೆ ಮಾಡಿದ. ಇಲ್ಲಿ ಪಾಠ ಏನಂದ್ರೆ, ನಿಜವಾದ ಸ್ನೇಹ, ನಿಜವಾದ ಭಗವಂತನ ಪ್ರೀತಿ ಇರೋ ಕಡೆ ನೀವು ನಿಮ್ಮ ಕಷ್ಟವನ್ನ ಮಾತಿನಲ್ಲಿ ಹೇಳ್ಬೇಕಾಗಿಲ್ಲ. ಆದ್ರೆ ನೀವು ಆ ಸಂಬಂಧದ ಬಳಿ ಹೋಗ್ಬೇಕು, ನಿಮ್ಮ ಪ್ರಾಮಾಣಿಕ ಆತ್ಮದೊಂದಿಗೆ ನಿಲ್ಬೇಕು. ಎಷ್ಟೋ ಜನ ಬೇರೆಯವರನ್ನ ನಗಿಸೋ,
ಬೇರೆಯವರಿಗೆ ಯಾವಾಗ್ಲೂ ಆಧಾರ ಆಗಿರುತ್ತಾರೆ, ಆದರೆ ತಮ್ಮ ಸ್ವಂತ ಕೃಷ್ಣನ ಬಳಿನೇ ಹೋಗಲ್ಲ. ಅಂದ್ರೆ ತಮ್ಮ ನಿಜವಾದ ಆಪ್ತರ ಬಳಿ, ಭಗವಂತನ ಬಳಿ ತಮ್ಮ ನೋವನ್ನ ತೆಗೆದುಕೊಂಡು ಹೋಗಲ್ಲ. ಸ್ನೇಹಿತರೆ, ಶ್ರೀಕೃಷ್ಣನ ಈ ಎಲ್ಲಾ ಬೋಧನೆಗಳ ಸಾರ ಏನಂದ್ರೆ, ನಿಮ್ಮ ನೋವನ್ನ ಮುಚ್ಚಿಡಬೇಡಿ. ಅದನ್ನ ಭಗವಂತನ ಮುಂದೆ, ನಿಮ್ಮ ಆಪ್ತರ ಮುಂದೆ ಪ್ರಾಮಾಣಿಕವಾಗಿ ಇಡಿ. ಬೇರೆಯವರಿಗೆ ಸಹಾಯ ಮಾಡಿ, ಆದರೆ ಅದನ್ನ ನಿಮ್ಮ ಸ್ವಂತ ಅಸ್ತಿತ್ವದ ಬೆಲೆಯಲ್ಲಿ ಮಾಡಬೇಡಿ. ಸಮತೋಲನ ಕಂಡುಕೊಳ್ಳಿ ಮತ್ತು ನಿಮ್ಮ ದುರ್ಬಲತೆಯನ್ನ ಒಪ್ಕೊಳ್ಳೋ ಧೈರ್ಯ ಬೆಳೆಸ್ಕೊಳ್ಳಿ. ಸ್ನೇಹಿತರೆ, ಈಗ ನಾವು ಎಲ್ಲ ಪಾಠಗಳನ್ನ ಒಟ್ಟುಗೂಡಿಸಿ ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ತರೋ ಹಾದಿ ನೋಡೋಣ. ನಾವು ಪ್ರಾರಂಭದಲ್ಲಿ ಹೇಳಿದ ಮಾತು ನೆನಪಿಸ್ಕೊಳ್ಳಿ. ನಗುವ ಹೂವಿನ ಹಿಂದೆ ಸಾವಿರಾರು ಮುಳ್ಳುಗಳಿರುತ್ತವೆ, ನಗಿಸುವ ಮನುಷ್ಯನ ಹಿಂದೆ ನಗಲಾರದಷ್ಟು ನೋವುಗಳಿರುತ್ತವೆ. ಈ ಮಾತಿನ ಪೂರ್ಣ ಸತ್ಯ ಈಗ ನಮಗೆ ಅರ್ಥ ಆಗಿರಬೇಕು. ಆದರೆ ಇಲ್ಲಿ ಒಂದು ಪ್ರಶ್ನೆ: ಈ ಮುಳ್ಳುಗಳನ್ನ ಶಾಶ್ವತವಾಗಿ ಹೊತ್ಕೊಂಡೇ ಬದುಕಬೇಕಾ? ಖಂಡಿತ ಇಲ್ಲ. ಒಂದು ಚಿಪ್ಪಿನ ಒಳಗೆ ಮರಳಿನ ಕಣ ಸಿಕ್ಕಿಬಿದ್ರೆ ಏನಾಗುತ್ತೆ ಗೊತ್ತಾ? ಆ ಚಿಪ್ಪು ಆ ಮರಳಿನ ಕಣವನ್ನ ಎಸೆಯೋಕೆ ಆಗದೆ ಅದರ ಸುತ್ತ ಪದರಪದರವಾಗಿ ಒಂದು ವಸ್ತು ಸುತ್ತುತ್ತೆ. ವರ್ಷಗಟ್ಟಲೆ ಈ ಪ್ರಕ್ರಿಯೆ ನಡೆದು ಕೊನೆಗೆ ಆ ಮರಳಿನ ಕಣ ಒಂದು ಸುಂದರ ಮುತ್ತಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ನಮ್ಮ ಜೀವನದ ಮುಳ್ಳುಗಳು, ನಮ್ಮ ನೋವುಗಳು ಕೂಡ, ನಾವು ಅವುಗಳನ್ನ ಸರಿಯಾಗಿ ಸ್ವೀಕರಿಸಿ ಪ್ರೀತಿಯಿಂದ ನಿಭಾಯಿಸಿದರೆ ಮುತ್ತುಗಳಾಗಿ ಪರಿವರ್ತನೆ ಆಗಬಹುದು. ಇದಕ್ಕೆ ಮೊದಲ ಹೆಜ್ಜೆ ನಿಮ್ಮ ನೋವನ್ನ ಒಪ್ಪಿಕೊಳ್ಳಿ. ನನಗೆ ನೋವಾಗ್ತಿದೆ ಅಂತ ಹೇಳೋದು ದೌರ್ಬಲ್ಯ ಅಲ್ಲ, ಅದು ಪ್ರಾಮಾಣಿಕತೆ. ಎರಡನೇ ಹೆಜ್ಜೆ, ಆ ನೋವನ್ನ ಒಂದು ನಂಬಿಕಸ್ಥ ವ್ಯಕ್ತಿಯ ಬಳಿ, ಭಗವಂತನ ಬಳಿ ಹಂಚಿಕೊಳ್ಳಿ. ಮೂರನೇ ಹೆಜ್ಜೆ, ನಿಮ್ಮ ಸ್ವಂತ ಭಾವನಾತ್ಮಕ ಪಾತ್ರೆಯನ್ನ ಪ್ರತಿದಿನ ತುಂಬಿಸಿಕೊಳ್ಳಿ. ಧ್ಯಾನ, ಪ್ರಾರ್ಥನೆ, ಪ್ರಕೃತಿಯ ಜೊತೆ ಸಮಯ, ನಿಮಗೆ ಇಷ್ಟ ಆಗೋ ಚಟುವಟಿಕೆಗಳ ಮೂಲಕ. ನಾಲ್ಕನೇ ಹೆಜ್ಜೆ, ಬೇರೆಯವರಿಗೆ ಸಹಾಯ ಮಾಡುವಾಗ ನಾನು ಇದನ್ನ ಪ್ರೀತಿಯಿಂದ ಮಾಡ್ತಿದ್ದೀನಾ ಅಥವಾ ಭಯದಿಂದ ಮಾಡ್ತಿದ್ದೀನಾ ಅಂತ ಪರೀಕ್ಷಿಸ್ಕೊಳ್ಳಿ. ಸ್ನೇಹಿತರೆ, ಶ್ರೀಕೃಷ್ಣ ಗೀತೆಯ ಕೊನೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಯಥೇಚ್ಛಸಿ ತಥಾಕುರು, ಅಂದ್ರೆ ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಇಲ್ಲಿ ಶ್ರೀಕೃಷ್ಣ ಒಂದು ಆಳವಾದ ಸ್ವಾತಂತ್ರ್ಯ ಕೊಡ್ತಾನೆ. ನಿಮ್ಮ ಜೀವನ, ನಿಮ್ಮ ಆಯ್ಕೆ. ನೀವು ಯಾವಾಗಲೂ ಬೇರೆಯವರನ್ನ ನಗಿಸೋ ಪಾತ್ರ ಮುಂದುವರಿಸಬಹುದು, ಆದರೆ ಈಗ ನಿಮಗೆ ಜ್ಞಾನ ಇದೆ. ಆ ಪಾತ್ರ ಆಡ್ತಾ ಆಡ್ತಾ ನಿಮ್ಮ ಸ್ವಂತ ಆತ್ಮವನ್ನ ಮರಿಬೇಡಿ ಅಂತ. ಒಂದು ಸುಂದರ ಜೀವನದ ಉದಾಹರಣೆಯ ಮೂಲಕ ಮುಗಿಸೋಣ. ಲತಾ ಅವರ ಕಥೆ ನೆನಪಿಸ್ಕೊಳ್ಳಿ. ಗಂಡ ಕಳ್ಕೊಂಡು ಮಕ್ಕಳನ್ನ ಒಬ್ಬಂಟಿಯಾಗಿ ಬೆಳೆಸಿದ ಮಹಿಳೆ. ಅವರು ತಮ್ಮ ಅಕ್ಕನ ಬಳಿ ಮೊದಲ ಸಲ ಸಹಾಯ ಕೇಳಿದ ನಂತರ ಅವರ ಜೀವನ ಸಂಪೂರ್ಣ ಬದಲಾಯಿತು. ಅವರು ಈಗಲೂ ಬೇರೆಯವರಿಗೆ ಸಹಾಯ ಮಾಡ್ತಾರೆ, ಆದರೆ ಈಗ ಅವರು ತಮ್ಮ ಸ್ವಂತ ಭಾವನೆಗಳನ್ನೂ ಗೌರವಿಸ್ತಾರೆ. ಪ್ರತಿ ವಾರ ಒಂದು ದಿನ ತಮಗಾಗಿಯೇ ಸಮಯ ಮೀಸಲಿಡ್ತಾರೆ. ಪ್ರತಿ ತಿಂಗಳು ತಮ್ಮ ಆಪ್ತ ಸ್ನೇಹಿತರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಅರುಣ್ ಅವರ ಕಥೆ ನೆನಪಿಸ್ಕೊಳ್ಳಿ. ಆಫೀಸಿನಲ್ಲಿ ಎಲ್ಲರಿಗೂ ಮೋಟಿವೇಟರ್ ಆಗಿದ್ದ ಯುವಕ. ಈಗ ಅವರು ಪ್ರತಿದಿನ ರಾತ್ರಿ 10 ನಿಮಿಷ ತಮ್ಮ ಭಾವನೆಗಳ ಜೊತೆ ಸಮಯ ಕಳೆಯೋ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ. ಮತ್ತು ರಮೇಶ್ ಅವರು 20 ವರ್ಷ ಶಿಕ್ಷಕರಾಗಿ ಎಲ್ಲರಿಗೂ ಪರಿಹಾರ ಕೊಟ್ಟ ವ್ಯಕ್ತಿ. ಈಗ ತಮ್ಮ ಸ್ವಂತ ಭಯ, ಆತಂಕಗಳ ಬಗ್ಗೆಯೂ ಮುಕ್ತವಾಗಿ ಮಾತಾಡೋ ಧೈರ್ಯ ಬೆಳೆಸಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ನೀವು ಯಾರಿಗಾದ್ರೂ ಯಾವಾಗ್ಲೂ ನಗುವ ಮುಖ ತೋರಿಸೋ ವ್ಯಕ್ತಿಯಾಗಿದ್ರೆ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ಒಬ್ಬ ನಂಬಿಕಸ್ಥ ವ್ಯಕ್ತಿಯ ಬಳಿ ಹೋಗಿ ಹೇಳಿ, ನನಗೆ ಇವತ್ತು ಸ್ವಲ್ಪ ಕಷ್ಟ ಆಗ್ತಿದೆ. ಈ ಒಂದು ವಾಕ್ಯ ನಿಮ್ಮ ಜೀವನವನ್ನ ಬದಲಿಸಬಹುದು. ಭಗವಂತನ ಮುಂದೆ ನಿಂತು ಹೇಳಿ, ಕೃಷ್ಣ, ನಾನು ಎಲ್ಲರಿಗೂ ಆಧಾರ ಆಗ್ತಿದ್ದೀನಿ, ಆದರೆ ನನಗೂ ಈಗ ನಿನ್ನ ಆಧಾರ ಬೇಕು. ಈ ಪ್ರಾರ್ಥನೆ ನಿಮ್ಮ ಆತ್ಮವನ್ನ ಹಗುರ ಮಾಡುತ್ತೆ. ನೆನಪಿಡಿ, ನೀವು ಬೇರೆಯವರಿಗೆ ಕೊಡೋ ಪ್ರೀತಿ, ಕರುಣೆ, ಬೆಂಬಲ ಎಷ್ಟು ಶ್ರೇಷ್ಠವೋ ಅಷ್ಟೇ ಶ್ರೇಷ್ಠ ನಿಮಗೆ ನೀವೇ ಕೊಡೋ ಪ್ರೀತಿ, ಕರುಣೆ, ಬೆಂಬಲ ಕೂಡ. ನೀವು ಸೂರ್ಯನ ಹಾಗೆ ಆಗ್ಬೇಕು, ಎಲ್ಲರಿಗೂ ಬೆಳಕು ಕೊಡ್ತಾ, ಆದರೆ ನಿಮ್ಮ ಒಳಗಿನ ಬೆಂಕಿಯನ್ನ ನಿರಂತರ ಪೋಷಿಸಿಕೊಡ್ತಾ. ಮುಂದಿನ ಮತ್ತು ಕೊನೆಯ ಭಾಗದಲ್ಲಿ ನಾವು ಈ ಇಡೀ ಪ್ರಯಾಣದ ಸಾರಾಂಶ ತಗೊಂಡು ನಿಮ್ಮ ಜೀವನದಲ್ಲಿ ಶಾಶ್ವತ ಪರಿವರ್ತನೆ ತರೋ ಅಂತಿಮ ಸಂದೇಶದೊಂದಿಗೆ ಮುಗಿಸೋಣ. ಸ್ನೇಹಿತರೆ, ನಾವು ಈ ಪ್ರಯಾಣದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಇಡೀ ಚರ್ಚೆಯ ಸಾರಾಂಶ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ನಿಜವಾದ ಶಕ್ತಿ ಇರೋದು ಮುಖವಾಡ ಧರಿಸೋದರನ್ನಲ್ಲ, ಪ್ರಾಮಾಣಿಕವಾಗಿ ಬದುಕೋದರಲ್ಲಿ. ನಿಜವಾದ ನಗು ಇರೋದು ಬೇರೆಯವರಿಗಾಗಿ ಮಾಡೋ ಅಭಿನಯದಲ್ಲಲ್ಲ, ಒಳಗಿನಿಂದ ಹೊಮ್ಮೋ ಶಾಂತಿಯಲ್ಲಿ. ಕರ್ಣನ ಕಥೆ ನಮ್ಗೆ ಕಲಿಸಿತು, ತನ್ನ ನೋವನ್ನ ಒಪ್ಪಿಕೊಳ್ಳದ ವೀರ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಆಂತರಿಕವಾಗಿ ಅಪೂರ್ಣನಾಗಿ ಉಳಿತಾನೆ. ಅರ್ಜುನನ ಕಥೆ ನಮ್ಗೆ ಕಲಿಸಿತು, ತನ್ನ ದುರ್ಬಲತೆಯನ್ನ ಮುಕ್ತವಾಗಿ ಒಪ್ಪಿಕೊಂಡ ಮನುಷ್ಯನಿಗೆ ಮಾತ್ರ ನಿಜವಾದ ಜ್ಞಾನ ಸಿಗುತ್ತೆ. ದ್ರೌಪದಿಯ ಕಥೆ ನಮ್ಗೆ ಕಲಿಸಿತು, ಸಂಪೂರ್ಣ ಶರಣಾಗತಿಯೇ ಅತ್ಯಂತ ದೊಡ್ಡ ಶಕ್ತಿ. ಸುದಾಮನ ಕಥೆ ನಮ್ಗೆ ಕಲಿಸಿತು, ನಿಜವಾದ ಸ್ನೇಹ, ನಿಜವಾದ ಭಕ್ತಿ ಇದ್ರೆ ನಮ್ಮ ಮೌನವನ್ನೂ ಭಗವಂತ ಅರ್ಥ ಮಾಡ್ಕೊಳ್ತಾನೆ. ಸ್ನೇಹಿತರೆ, ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಲಿ.
ನೀವು ಬೇರೆಯವರನ್ನ ನಗಿಸೋದನ್ನ ಮುಂದುವರಿಸಿ, ಯಾಕಂದ್ರೆ ಪ್ರಪಂಚಕ್ಕೆ ನಿಮ್ಮಂಥ ಜನರ ಅಗತ್ಯ ಇದೆ. ಆದ್ರೆ ಅದೇ ಸಮಯದಲ್ಲಿ ನಿಮ್ಮ ಸ್ವಂತ ಹೃದಯದ ಬಾಗಿಲನ್ನ ಯಾರಿಗೋ ಒಬ್ರಿಗೆ ತೆರೆಯಿರಿ. ನಿಮ್ಮ ಸ್ವಂತ ಕಣ್ಣೀರನ್ನ ಭಗವಂತನ ಮುಂದೆ ಸುರಿಸಿ. ನಿಮ್ಮ ಸ್ವಂತ ಭಯ, ನಿಮ್ಮ ಸ್ವಂತ ಒಂಟಿತನವನ್ನ ಯಾರೊಬ್ಬರ ಜೊತೆ ಹಂಚಿಕೊಳ್ಳಿ. ನೆನಪಿಡಿ, ಒಂದು ಮೇಣದ ಬತ್ತಿ ಇನ್ನೊಂದು ಮೇಣದ ಬತ್ತಿಗೆ ಬೆಳಕು ಕೊಡುವಾಗ ಅದು ತನ್ನ ಬೆಳಕನ್ನ ಕಳ್ಕೊಳ್ಳಲ್ಲ. ಅದೇ ರೀತಿ ನೀವು ನಿಮ್ಮ ನೋವನ್ನ ಬೇರೆಯವರ ಜೊತೆ ಹಂಚಿಕೊಂಡ್ರೆ ನೀವು ದುರ್ಬಲರಾಗಲ್ಲ. ಬದಲಿಗೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ, ನಿಮ್ಮ ಆತ್ಮ ಇನ್ನಷ್ಟು ಹಗುರ ಆಗುತ್ತೆ. ಇವತ್ತಿನಿಂದ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ನಿಮಗೆ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಇವತ್ತು ನಾನು ಎಷ್ಟು ಜನರಿಗೆ ಸಹಾಯ ಮಾಡಿದೆ ಅಂತಲ್ಲ, ಇವತ್ತು ನಾನು ನನಗೆ ಎಷ್ಟು ಪ್ರಾಮಾಣಿಕವಾಗಿದ್ದೆ ಅಂತ. ಈ ಒಂದು ಪ್ರಶ್ನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮುಳ್ಳುಗಳನ್ನ ಮುಚ್ಚಿಡೋ ಬದಲಿಗೆ ಅವುಗಳನ್ನ ಸ್ವೀಕರಿಸಿ, ಅವುಗಳಿಂದ ಕಲಿತು ಅವುಗಳನ್ನ ಮುತ್ತುಗಳಾಗಿ ಪರಿವರ್ತಿಸಿ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಅವನೇ ನೆಲೆಸಿದ್ದಾನೆ. ನೀವು ಬೇರೆಯವರಿಗೆ ಹುಡುಕೋ ಆ ದೈವಿಕ ಶಕ್ತಿ, ಆ ಸಾಂತ್ವನ, ಆ ಬೆಳಕು ಅದು ನಿಮ್ಮ ಒಳಗೂ ಇದೆ. ಆ ಬೆಳಕನ್ನ ಹುಡುಕೋಕೆ ನೀವು ಬೇರೆಯವರ ಮುಖ ನೋಡಬೇಕಾಗಿಲ್ಲ. ನಿಮ್ಮ ಒಳಗೆ ಒಮ್ಮೆ ಶಾಂತವಾಗಿ ಇಣುಕಿರೋಡಿದರೆ ಸಾಕು. ಇಂದಿನಿಂದ ನಿಮ್ಮ ನಗು ಬರೀ ಬೇರೆಯವರಿಗಾಗಿ ಅಲ್ಲ, ನಿಮಗಾಗಿಯೂ ಆಗಲಿ. ನಿಮ್ಮ ಶಕ್ತಿ ಬರೀ ಬೇರೆಯವರನ್ನ ಎತ್ತೋಕೆ ಅಲ್ಲ, ನಿಮ್ಮನ್ನೂ ಎತ್ತೋಕೆ ಆಗಲಿ. ನೀವು ಇಷ್ಟು ವರ್ಷ ಬೇರೆಯವರಿಗೆ ಕೊಟ್ಟ ಪ್ರೀತಿಯನ್ನ ಇವತ್ತಿನಿಂದ ನಿಮಗೂ ಕೊಡಿ. ಯಾಕಂದ್ರೆ ನೀವು ಕೂಡ ಪ್ರೀತಿಗೆ, ಕಾಳಜಿಗೆ, ಗೌರವಕ್ಕೆ ಅರ್ಹರು. ಭಗವಂತ ನಿಮ್ಮ ಎಲ್ಲಾ ಮುಳ್ಳುಗಳನ್ನ ಮುತ್ತುಗಳಾಗಿ ಪರಿವರ್ತಿಸಲಿ. ನಿಮ್ಮ ಎಲ್ಲಾ ಮುಚ್ಚಿಟ್ಟ ಕಣ್ಣೀರು ಒಂದು ದಿನ ಆನಂದದ ಕಣ್ಣೀರಾಗಿ ಪರಿವರ್ತನೆಯಾಗಲಿ. ನೀವು ಇನ್ನು ಮುಂದೆ ಬರೀ ನಗಿಸೋ ಮನುಷ್ಯ ಆಗದೆ ನಿಜವಾಗಿ ನಗೋ ಮನುಷ್ಯ ಆಗಿ ಬೆಳೆಯಿರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.